ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತನ್ನ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಂತ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸುವವನಾಗಿದ್ದೀರಿ. ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಡೋದನ್ನ ಕೃಪೆಗಾಗಿ ದೇವ್ರ ಪುತ್ರ ಉಳ್ಳವರಾಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿದಾರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇವತ್ತು ಸಂತೋಷದ ವಿಚಾರ ಏನಂತಂದರೆ, ಎಲ್ಲರೂ ಕರೆಕ್ಟ್ ಟೈಮಿಗೆ ಜಾಯ್ನ್ ಆಗಿದ್ದೀರಾ, ತುಂಬ ಸಂತೋಷ ಆಯಿತು. ವೆರಿ ಗುಡ್. ಅದೇ ಥರ ಪ್ರತಿಯೊಂದು ವಾರ ಕೂಡ ನೀವು ಜಾಯ್ನ್ ಆದರೆ ಇನ್ನೂ ಒಂದು ನಾವು ಅನೇಕ ವಿಚಾರಗಳನ್ನ ನಾವು ಧ್ಯಾನ ಮಾಡ್ಬೋದು. ಇನ್ನು ನಾವು ಟೈಮ್ ವೇಸ್ಟ್ ಮಾಡಿದ್ರೆ ಆದಷ್ಟು ನಾವೇನು ಮಾಡೋದು, ಇವತ್ತು ಪಾಠಕ್ಕೆ ಹೋಗೋಣ. ನಿಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಾಗೆ ನಾವು ಅನೇಕ ಒಂದು ವಾರಗಳಿಂದ ನಾವು ಸತ್ಯವೇದಲ್ಲಿರೋಂಥ ಕ್ರಿಸ್ತ ವಿರೋಧಿ ಬಗ್ಗೆ ಏನು ಮಾಡಿದ್ರಿ, ಅನೇಕ ವಿಚಾರಗಳನ್ನ ನೋಡ್ತಾ ಬಂದ್ರಿ. ಸೊ ಕ್ರಿಸ್ತ ವಿರೋಧಿ ಅಂದರೆ ಅದೊಂದು ವ್ಯಕ್ತಿ ಅಲ್ಲ, ಅದೊಂದು ಸಂಸ್ಥೆ ಅಂತ ಬಹು ಸ್ಪಷ್ಟವಾಗಿ ನೋಡಿದ್ರಿ. ಇದು ಎಲ್ಲಿಂದ ಉತ್ಪತ್ತಿ ಆಯಿತು ಅಂತ ದಾನಿಯೇಲ 7ನೇ ಅಧ್ಯಾಯದಲ್ಲಿ ನಾವು ಟ್ರೇಸ್ ಮಾಡ್ಕೊಂಡು ಬಂದ ಅಂತಂದರೆ, ಇದು ಏನ್ರಿ, ಒಂದು ಅಪೊಸ್ತಲರ ಮರಣ ಹೊಂದಿದ ನಂತರ ಒಂದು ಸುಳ್ಳು ಬೋಧನೆಗಳ ಮುಖಾಂತರ ಯಾವ ಥರ ಉತ್ಪತ್ತಿ ಆಗಿರೋಂಥ ಒಂದು ಕ್ರೈಸ್ತ ಒಂದು ಸಮುದಾಯ ಅಂತ ನೋಡಿದ್ರಿ. ಈ ಒಂದು ಕ್ರೈಸ್ತ ಸಮುದಾಯಕ್ಕಿರೋಂಥ ಎರಡು ಭಾಗಗಳಲ್ಲಿ ನೋಡ್ರಿ. ರೋಮನ್ ಕ್ಯಾಥಲಿಕ್ ಒಂದು ಪಂಗಡ, ಇನ್ನೊಂದು ಪ್ರೊಟೆಸ್ಟೆಂಟ್ ಡಿನಾಮಿನೇಷನ್ಸ್ ಎರಡು ಸೇರಿ ಏನಾಗಿದೆ, ಕ್ರಿಸ್ತ ವಿರೋಧಾಗಿದೆ ಅಂತ ನೋಡಿದ್ರೆ. ಆಮೇಲೆ ಏನಪ್ಪ ವ್ಯತ್ಯಾಸ ಬೋಧನೆಗಳು ಅಂತ ನಾವು ಅಪೊಸ್ತಲರ ಕಾಲದಲ್ಲಿ ಅಂತ ಬೋಧನೆಗಳು ಇವಾಗಿರಂಥ ಸಭೆಗಿಂತ ವ್ಯತ್ಯಾಸ ಬೋಧನೆ ಏನಂತ ನೋಡಿದ್ರಿ. ಅದಾಗಿದ್ಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ, ಈ ಕ್ರಿಸ್ತ ವಿರೋಧಿ ಭೂಲೋಕದಲ್ಲಿ ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ರು, ಯಾವಾಗಿಂದ ಆಳ್ವಿಕೆ ಮಾಡಿದ್ರು, ಯಾವಾಗ ಅವ್ರ ಅಂತ್ಯ ಆಯ್ತು ಆಳ್ವಿಕೆ ಅಂತ ಕೂಡ ನಾವೇನು ಮಾಡಿದ್ರಿ ನೋಡಿದಿರಿ. ಸದ್ಯ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಆಮೇಲೆ ಯಾವ ರೀತಿ ದೇವ ಜನರನ್ನ ಸಮರಿಸಿದ್ರು, ಯಾವ ಥರ ಹಿಂಸೆಗಳು ಕೊಟ್ಟರು ಅಂತಬಿಟ್ಟು ಡಾರ್ಕ್ ಏಜಸ್ ಅಂತ ನೋಡಿದ್ರಿ. 539 1719 ಯಾವ ಥರ ಈ ಕೆಲಸಗಳೆಲ್ಲ ಆಯಿತು ಅಂತ ನೋಡಿದ್ರಿ. 1718 ಹೆಂಗೆ ಪೋಪ್ 6ನ ಅರೆಸ್ಟ್ ಮಾಡ್ಕೊಳೋದು, ಓಪನ್ ಬೋನಪಾರ್ಟು ಜೈಲಿಂದ ಜೈಲಿಗೆ ಟ್ರಾನ್ಸ್ಫರ್ ಮಾಡೋದು, ಯಾವ ಥರ ಮರಣ ಬಂದರೂ ಕೂಡ ನಾವೇನು ಮಾಡಿದ್ರಿ ಓದಿದ್ರಿ. ಇದಾಗಿದ ನಂತರ ಕಳೆದ ವಾರ ನೋಡಿದ್ದು ಮುಖ್ಯವಾದ ಭಾಗ ಅಂದರೆ ಎಲ್ಲರಿಗೂ ತುಂಬ ಆಸೆ ಇರೋಂಥದ್ದು ಅಲ್ವರ, ಎಲ್ಲರಿಗೂ ತುಂಬ ಕುತೂಹಲದಿಂದ ನಾವು ಕೇಳಬೇಕು ಅಂತ ಇದ್ದಿದ್ದು ಯಾರಪ್ಪ, 666 ಅಲ್ವರ. ಈ 666 ಅಂದರೆ ಒಂದು ಸಾಧಾರಣವಾಗಿರೋ ನಂಬರ್ ಅಲ್ಲ, ಸುಮ್ಮನೆ ಲಿಟರ್ ಆಗಿರೋ ನಂಬರ್ ಅಲ್ಲ. ಅದೇನ್ರಿ, ಅದು ಸತ್ಯವೇದಲ್ಲಿ ಎಣಿಕೆ ಮಾಡಿ ನಾವು ಕಂಡಿಡಿಯಂಥ ಒಂದು ನಂಬರ್ ಅಂತ ನಾವೇ ಮಾಡಿದ್ರಿ, ಅದನ್ನು ನಾವು ಗ್ರಹಿಸ್ಕೊಂಡ್ರಿ. ಅದೇನಪ್ಪ ಅಂದರೆ 666 ಅಂತ ನಾವೇ ಮಾಡಿದ್ರಿ ನೋಡಿದ್ರಿ ಅಲ್ವರ. ಈ 666 ಹೆಂಗ್ ಬರ್ತದೆ ಅಂದರೆ, ಆ ಮುರುಗಿಗಿರೋಂಥ ಹೆಸರು ಏನು ಇದರಲ್ಲಿ ಜ್ಞಾನವು ಅಡಕವಾಗಿದೆ ಅಂತ ಹೇಳಿದ್ರಿ. ಅಲ್ಲೇ ಎಣಿಸ್ಲಿ ಅಂತ ಕೂಡ ಕೊಟ್ಬಿಟ್ಟಿದ್ದಾರೆ. ಇಷ್ಟೆಲ್ಲ ವಾಕ್ಯದನ್ನು ಹೇಳಿದ ಮೇಲೆ ಇವಾಗ ನಮ್ಮ ಎಷ್ಟೋ ಜನ ತಪ್ಪು ಮಾಡ್ಕೊಂಡು ಅದನ್ನು ಮೆಮೊರಿ ಚಿಪ್ಪು, ಅದು ಬಾರ್ ಕೋಡು, ಅದು ಎಕ್ಸೆಟ್ರಾ, ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ತಲೆ ಮುದ್ರೆ ಹೊಡಿತಾನೆ ಲಿಟ್ರಾಗಿ ಅಂತ ಹೇಳೋದು ತುಂಬ ಅಂತಾರೆ ಒಂದು ಅಂಗೀಕಾರ ಮಾಡೋಕ್ಕೆ ಆಗದಿರೋಂಥ ಒಂದು ಬೋಧನೆ. ಅದರ ಅಂದ ತಲೆ ಮೇಲೆ ಮತ್ತೆ ಕೈ ಮೇಲೆ ಅಂತಂದರೆ ಏನಪ್ಪ ಅರ್ಥ ನೋಡಿದ್ರಿಂದ, ತಲೆ ಮೇಲೆ ಅವ್ರ ಜ್ಞಾನ ಅವ್ರ ಬೋಧನೆಗಳನ್ನ ನಾವು ಅಂಗೀಕಾರ ಮಾಡೋಂಥದ್ದು. ಆಮೇಲೆ ಏನ್ರಿ, ಅವರೊಂದು ಉಪದೇಶಗಳನ್ನ ಅಂಗೀಕಾರ ಮಾಡೋದು ಮಾತ್ರ ಅಲ್ಲ, ಅವರೊಂದು ತಪ್ಪಾದ ಸಂಸ್ಥೆಗಳಿಗೆ ನಾವು ಸಪೋರ್ಟ್ ಕೊಟ್ಟಾಗ ನಮ್ಮ ಒಂದು ಏನು ಯಾವುದೇ ರೀತಿ ಹಣಕಾಸು ಇರ್ಬೋದು, ಬೇರೆ ಎಲ್ಲ ರೀತಿ ನಾವು ಸಹಾಯ ಮಾಡಿದಾಗ ಏನಂತಂದರೆ, ಆ ಒಂದು ಮುದ್ರೆ ನಮ್ಮ ಕೈ ಮೇಲೆ ಮಾಡೋದಕ್ಕೆ ಹಾಕೊಂಡಂಗೆ ಅಂತ ನೋಡಿದ್ರಿ ಅಲ್ವರ. ಸೊ ಇವಾಗ ಏನು ಮಾಡೋದಂದ್ರೆ, ಇಷ್ಟೊಂದು ಪಿಕ್ಚರ್ ನಾವೇನು ನೋಡಿದಿರೋ ಸಂಪೂರ್ಣವಾಗಿ ಇವೆಲ್ಲ ಪಿಕ್ಚರನ್ನು ಪ್ರಕಟಣೆ ಪುಸ್ತಕದಲ್ಲಿ ನಮ್ಗೆ ಏನು ಮಾಡಿದರೆ ಕೊಟ್ಟಿದ್ದಾರೆ. ಅದರ ಹೇಗಪ್ಪ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ, ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಒಂದು ಚಿಹ್ನೆ ರೂಪದಲ್ಲಿ ನಮ್ಗೆ ಏನು ಮಾಡಿದರೆ ಕೊಟ್ಟಿದ್ದಾರೆ ಅದರ. ಸರಿಂದ ಪ್ರಕಟಣೆ ಪುಸ್ತಕಕ್ಕೆ ನಾವು ಈ 12ನೇ ಅಧ್ಯಾಯ ಹೋಗೋಕ್ಕಿಂತ ಮುಂಚೆ ನಿಮ್ಗೆಲ್ಲರಿಗೂ ತಿಳಿಸೋಂಥ ಒಂದು ಮಾಹಿತಿ ಏನಪ್ಪ ಅಂದರೆ, ಪ್ರಕಟಣೆ ಪುಸ್ತಕ ಒಂದು ಚಿಹ್ನೆ ರೂಪದಲ್ಲಿ ಬರೆದಿರೋಂಥ ಪುಸ್ತಕ. ದಯವಿಟ್ಟು ಎಲ್ಲ ಅರ್ಥ ಮಾಡ್ಕೊಳ್ರಿ. ಅಂದರೆ ಪ್ರಕಟಣೆ ಪುಸ್ತಕನ ಓದ್ಬೇಕಾದ್ರೆ ಅದನ್ನು ಹಂಗೆ ನೇರವಾಗಿಂಥ ಭಾಷೆಯಲ್ಲಿ ನಾವು ಖಂಡಿತವಾಗಿ ತೊಗೊಳೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರಿಗೆ ಒಂದೊಂದು ಒಂದು ಅಲ್ಲಿರೋಂಥ ವಾಕ್ಯಗಳಿಗೆ ಎಲ್ಲ ಆತ್ಮಿಕ ಅರ್ಥಗಳಿರೋಂಥ ಒಂದು ಏನ್ರಿ ಒಂದು ಪುಸ್ತಕ ಯಾವುದಪ್ಪ ಅಂದರೆ ರೆವಲ್ಯೂಷನ್ ಬುಕ್. ಅಲ್ಲ, ಹೈಲಿ ಸಿಂಬಾಲಿಕ್ ಬುಕ್ ಯಾವುದಪ್ಪ ಅಂದರೆ ರೆವಲ್ಯೂಷನ್ ಬುಕ್. ಅದರಿಂದ ಇದನ್ನ ಸಿಂಬಲ್ಸ್ ಮುಖಾಂತರ ನಾವು ಏನು ಮಾಡಬೇಕು, ಅದನ್ನ ಡಿಕೋಡ್ ಮಾಡ್ತಾ ಹೋದ್ರೆ ನಮ್ಗೆ ಅರ್ಥ ಆಗೋದು ಅಲ್ವರ. ಅದಕ್ಕೆ ನಾವು ಬೈಬಲಲ್ಲೇ ಕೊಟ್ಟಿದ್ದಾರೆ, ಓದ ನೋಡಿತೀನಿ. ಎಲ್ಲಿ ಪ್ರಕಟಣೆ 1ನೇ ಅಧ್ಯಾಯ 1ನೇ ವಾಕ್ಯ ಹೋದ್ರಿ ಯಾರಾದ್ರೂ, ರೆವಲ್ಯೂಷನ್ 1:1. ಯಾರೋ ಸೋದರಿಗಳು ಯಾರು ಬೈಬಲ್ ತೆಗಿತಾರೋ ಓದ್ಬೋದು. ಓದ್ಲಾ ಬ್ರದರ್? ಓದಿ ಮಹೇಶ್ ಬ್ರದರ್, ವೆರಿ ಗುಡ್, ಓದಿ. ಪ್ರಕಟಣೆ 1:1. ಯೇಸು ಕ್ರಿಸ್ತನ ಪ್ರಕಟಣೆಯು ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು. ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಆ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಸೂಚಿಸಿದನು. ತನ್ನ ದಾಸನಾಗಿರಂತ ಯೋಹಾನನಿಗೆ ಏನ್ ಮಾಡದಂತೆ ಸೂಚಿಸಿದ್ರು ಅಂದ್ಕೊಟ್ರೆ. ಯಾಕೆ ಸೂಚಿಸಿದ್ರು ಅಂತ ಹೇಳ್ಬೇಕು, ತಿಳಿಸಿದ್ರು ಅಂತ ಹೇಳ್ಬೋಯ್ತಲ್ಲ. ಯಾಕೆ ಸೂಚಿಸಿದ್ರು ಅಂತ ಹೇಳಿದ್ರು ಅಲ್ಲರ? ಅಲ್ಲಿ ನೋಡಿ, ಅಲ್ಲಿ ಪ್ರಕಟಿಸಿದ್ರು ಅಂತ ಮೇಲೆ ಬಂತು ಅಲ್ಲರ.
ತಿಳಿಸಿದ್ರು ಅಂತ ಕೂಡ ಬರ್ತದೆ. ಆದ್ರೆ ಸೂಚಿಸಿದ್ರು ಅಂತ ಈ ಪರ್ಟಿಕ್ಯುಲರ್ ಪದ ಏನಕ್ಕೆ ಬಂತು ಅಂತಂದ್ರೆ, ಈ ಬುಕ್ಕಲ್ಲಿ ಬರ್ದಿರೋದೆಲ್ಲ ಏನರ್ಥ? ಸೂಚನೆಗಳ ಮುಖಾಂತರ ಬರ್ದವ್ರೆ ಅಂತ ಅರ್ಥ. ಇದನ್ನ ಬೇಕಾದ್ರೆ ಇಂಗ್ಲೀಷಲ್ಲಿ ಓದೋಣ. ಯಾರು ಇಂಗ್ಲೀಷಲ್ಲಿ ಓದ್ರಿದ್ರಿ? ರೆವಲ್ಯೂಷನ್ 1:1 ಇಂಗ್ಲೀಷಲ್ಲಿ ಯಾರಾದ್ರೂ ಬೈಬಲ್ ಇದ್ರೆ ಓದ್ತೀರಾ ಸೋದರ ಹಾ ಸೋದರಿ? ಓದಿ. ಬ್ರದರ್, ಒಂದೇ ನಿಮಿಷ, ಸಾರಿ. ಓಕೆ ಓಕೆ. ನಾನು ಹೊರಗಿದೆ ಬ್ರದರ್, ಅದಕ್ಕೆ ಬೈಬಲ್ ಕೈಯಲ್ಲಿ ಇಲ್ಲ, ಮೊಬೈಲ್ ಅಲ್ಲಿ ಓಪನ್ ಮಾಡ್ತಿದ್ದೀನಿ. ಐಮ್ ಸಾರಿ. ನೋ ಇಶ್ಯೂಸ್ ನೋ ಇಶ್ಯೂಸ್. ರೆವಲ್ಯೂಷನ್ 1:1 ಇಂಗ್ಲೀಷಲ್ಲಿ. ಹಾ ಬ್ರದರ್, ಓದ್ತಿದ್ದೀನಿ. Revelation 1:1. ಹಾ. The revelation from Jesus Christ, which God gave him to show his servants what must soon take place. He made it known by sending his angel to his servant John. ಅಷ್ಟೇ. Uh, ಸರಿ. so, ಯಾರು KJV ಹಾ, ಬೈಬಲ್ ಓದ್ರಿ? ಅದು ವರ್ಷನ್ ಬೈಬಲ್ ಓದ್ರಿ. ನಾನು Okay, ಅದ್ರಲ್ಲಿ okay. ಓದ್ತೀನಿ ಬ್ರದರ್. The ಓದಿ. revelation of Jesus Christ, Hmm. which God gave him to show his servants things which must shortly take place, and he sent and signified it by his angel to his servant John. ನೋಡ್ರ, ಸಿಗ್ನಿಫೈಡ್ ಅಂತ ಬರ್ತದೆ. ಸಿಗ್ನಿಫೈಡ್ ಅದರ ಸಿಗ್ನಿಫೈಡ್ ಅಂತಂದ್ರೆ ಸೈನ್ಗಳ ಮುಖಾಂತರ, ಸೈನ್ ಲ್ಯಾಂಗ್ವೇಜ್ಗಳ ಮುಖಾಂತರ ನಮ್ಗೆ ಏನ್ ಮಾಡಿರೋದು ಅಲ್ಲಿ ತಿಳಿಸಿರೋದು. ಅದರ ಇವಾಗ ಪೊಲೀಸನು ಟ್ರಾಫಿಕಲ್ಲಿ ಹೋಗ್ತಾ ಇರ್ಬೇಕಾರೆ ಹಿಂಗ್ ಕೈ ನೋಡಿಸ್ತಾನೆ, ಅದೇನರ್ಥ? ಏನರ್ಥ? ಪೊಲೀಸನು, ಟ್ರಾಫಿಕ್ ಪೊಲೀಸನು ಹಿಂಗೆ ಕೈ ನೋಡಿಸ್ರೆ ಏನರ್ಥ? ಗಾಡಿ ಓಡಿಸ್ಬೇಕಾರೆ ಸ್ಟಾಪ್ ಅಂತ ಅರ್ಥ. ಹೆಂಗ ಅರ್ಥ ಮಾಡ್ಕೊಂತೀರ ನೋಡಿ? ಸೈನ್, ಅವನು ನಿಲ್ಸೋನ್ನ ಇಲ್ವಲ್ಲ, ಅದು ಒಂದು ಸೂಚನೆ ರೀ. ಈ ಸೂಚನೆ ಏನ ಅರ್ಥ ಪಡಿಸ್ತಾರೆ? ನಿಲ್ಸಪ್ಪ ಅಂತ, ಹಿಂಗು ಹೋಗು ಅಂತಂದ್ರೆ ಮೀನಿಂಗು, ಓಟೋಗು ಅಂತ ಮೀನಿಂಗು. ಅದರ ಆ ಥರ ಒಂದೊಂದು ಸೈನ್ಗಳಿಗೆ ಒಂದು ಅರ್ಥ ಇದೆ. ಇದೇ ಥರ ಬೈಬಲಲ್ಲಿ ಪ್ರಕಟಣೆ ಪುಸ್ತಕ ಬರೆದಿರೋದು ಎಲ್ಲ ಸೂಚನೆಗಳ ರೀತಿಯಲ್ಲಿ ಬರೆದಿದ್ದಾರೆ. ಈ ಒಂದೊಂದು ಸಿಂಬಲ್ಗಳಿಗೆ ಸತ್ಯವೇದ ಮುಖಾಂತರ ಮಾಡೋಕೆ ಅರ್ಥಗಳನ್ನ ಇವತ್ತು ನೋಡ್ಬೇಕು. ಅದಕ್ಕೆ ನಾವು ಯೋಚನೆ ಮಾಡೋಣ, ಓದೋಣ. ಎಲ್ಲರೂ ಓದಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಓದ್ಕೊಂಡ್ ಬಂದಿದ್ರೆ ತುಂಬಾ ಸಂತೋಷ. ಇವಾಗ ಒಂದೊಂದೇ ನಾವು ನೋಡ್ಕೊಂಡು ಹೋಗೋಣ. ನೋಡಿ, ಓದೋಣ. ರೆವಲ್ಯೂಷನ್ 12 ಚಾಪ್ಟರ್ ವರ್ಸಸ್ 1 and 2. ಯಾರಾದ್ರೂ ಓದ್ರಿ ದಯವಿಟ್ಟು. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಹ್ಮ್. ಅದೇನೆಂದರೆ, ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಹ್ಮ್. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಹ್ಮ್. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಹ್ಮ್. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಹ್ಮ್. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಸಾಕು. ಓಕೆ, ಥ್ಯಾಂಕ್ ಯು ಬ್ರದರ್. ಸರಿ, ಇಲ್ಲಿ ನೋಡ್ಬೇಕಾದ್ರೆ ಏನ್ ನೋಡ್ತೀವಿ ಅಂದ್ರೆ, ಪರಲೋಕದಲ್ಲಿ ಒಂದು ಲಕ್ಷಣವು ಕಾಣಿಸಿತು ಅಂತ ನೋಡ್ತೀರಿ. ಸೂರ್ಯನನ್ನು ಧರಿಸ್ಕೊಂಡು ಅದರ ಏನ್ರಿ ಒಂದು ಸ್ತ್ರೀ ಇದ್ಲಂತೆ. ಅವಳು ಚಂದ್ರನ ಮೇಲೆ ಏನ್ ಮಾಡಿಲ್ಲಂತೆ, ನಿಂತ್ಕೊಂಡಿದ್ಲಂತೆ. ಅವಳ ತಲೆ ಮೇಲೆ 12 ನಕ್ಷತ್ರ ಉಳ್ಳಂತ ಒಂದು ಕಿರೀಟ ಏನಾಗಿತ್ತಂತೆ, ಇತ್ತು ಅಂತ. ಆಕೆಯು ಗರ್ಭಿಣಿ ಆಗಿದ್ಲು ಅಂತಂದ್ರೆ, ಪ್ರಸವ ವೇದನೆಯಿಂದ ಸಂಕಟ ಪಡ್ತಾ ಏನ್ ಮಾಡ್ತಿಲ್ಲಂತೆ, ಒಂದು ಏನ್ರಿ ಗರ್ಭಿಣಿ ಆಗಿದ್ಲಂತೆ. ಅದರ ಆಮೇಲೆ ಏನಪ್ಪಾ ಇದು, ಗರ್ಭಿಣಿ ಆಗಿದ್ಮೇಲೆ ಮಗು ಏನ್ ಮಾಡ್ಬೇಕು, ಹುಟ್ಟಬೇಕಲ್ವಾ? ಈ ಸ್ತ್ರೀಗೆ ಮಗು ಹುಡ್ತು ನೋಡಿಂತೀನಿ. ಆ ಮಗು ಯಾರು ನೋಡಿಂತೀನಿ ಎಲ್ಲಿ ಅಂತಂದ್ರೆ, ಪ್ರಕಟಣೆ 12ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಓದ್ರಿ ಅಂತೀನಿ. ಯಾರಾದ್ರೂ 5ನೇ ವಾಕ್ಯ ಓದ್ರಿ. ಪ್ರಕಟಣೆ 12:5 ಓದ್ರಿ ಯಾರಾದ್ರೂ ಸೋದರ ಸೋದರಿಗಳೇ ದಯವಿಟ್ಟು. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ನೋಡ್ರ, ಆ ಕೂಸು ಓದಿ. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. ನೋಡ್ರಿ, ಇಲ್ಲಿ ಏನಂತಂದ್ರೆ, ಆ ಸ್ತ್ರೀ ಏನಂದ್ರೆ ಗರ್ಭಿಣಿ ಆಗಿದ್ಲಲ್ಲ, ಆ ಸ್ತ್ರೀ ಗರ್ಭದಲ್ಲಿ ಹಂಗಾರೆ ಒಂದು ಗಂಡು ಕೂಸು ಏನಾಗಿತ್ತಂತೆ, ಇತ್ತಂತೆ. ಅದು ಗಂಡು ಕೂಸು ಹುಟ್ಟಿತ್ತಂತೆ. ಅಂದ್ರೆ ಹುಟ್ಟಂತೆ. ನಂತರ ಹುಟ್ಟಿದ ತಕ್ಷಣ ಈ ಗಂಡು ಕೂಸು ಎಲ್ಲೋ ಹೋಗ್ಬಿಡ್ತಂತೆ, ಎಲ್ಲ ಕೂತ್ಕೊಂತಂತೆ. 5ನೇ ವಾಕ್ಯದಲ್ಲಿ ಏನ್ ಗಮನಿಸಿದ್ರಿ? ನಿಮ್ಗೆಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ. ಏನ ಕರೆಕ್ಟಾಗಿ ಹೇಳ್ರಿ. ಏನ್ ನೋಡಿದ್ರೆ ಆ ಕೂಸು ಏನ್ ಮಾಡ್ತಂತೆ, ದೇವರ ಬಳಿಗೂ ಮತ್ತು ಆತನ ಸಿಂಹಾಸನ. ನೋಡ್ರ, ಹಂಗಾರೆ ಈ ಕೂಸು ದೇವರ ಸಿಂಹಾಸನ ಬಳಿಗೆ ಹೋಗಿ
ದೇವರ ಸಿಂಹಾಸನ ಮೇಲೆ ಕೂತ್ಕೊಂಡ್ಬಿಡ್ತಂತೆ ಅಲ್ರ. ಸರಿ, ಹಂಗಾದ್ರೆ ಈ ಸ್ತ್ರೀ ಯಾರು ಅಲ್ಲ? ಈ ಸ್ತ್ರೀ ಆದ ಒಂದು ಮಗುನ ಹೇಳ್ತಂತೆ, ಅದೇನ್ರಿ ಇಡೀ ಜನಾಂಗವನ್ನು ಕಬ್ಬಿಣಿಂದ ಕೋಲಿಂದ ಆಳ್ವಿಕೆ ಮಾಡಂತ ಒಂದು ಕೂಸ್ಗೆ ಜನ್ಮ ಕೊಡ್ತಂತೆ. ಆ ಕೂಸು ಹುಟ್ಟಿದ ತಕ್ಷಣ ಹೋಗ್ಬಿಟ್ಟು ದೇವರ ಸಿಂಹಾಸನ ಕೂತ್ಕೊಂಡಂತೆ. ಈ ಕೂಸು ಯಾರಂಗಾರೆ? ಯೇಸು ಪ್ರಭು. ಯೇಸು ಪ್ರಭು. ವೆರಿ ಗುಡ್. ಅಂದ್ರೆ ಈ ಸ್ತ್ರೀ ಯಾರು? ಇಸ್ರಾಯೇಲ್ ದೇಶ. ಅಲ್ಲಲ್ಲ, ಯೇಸು ಕ್ರಿಸ್ತನ್ಗೆ ಜನ್ಮ ಕೊಟ್ಟಿದ್ದು ಇಸ್ರೇಲ್ ದೇಶನ? ಮರಿಯಾಳು ಅಲ್ವರ? ಮರಿಯಾಳು. ಅಂದ್ರೆ ಇನ್ನು ಯಾರು ಬೇಕಾದ್ರೆ ಕೇಳ್ರಿ, ಎಲ್ಲಾರು ಹೇಳೋದೇನ್ ಗೊತ್ತಾ? ಈ ಸ್ತ್ರೀ ಮರಿಯಾಳು, ಇದಕ್ಕೆ ಜನ್ಮ ಕೊಟ್ಟಿದ್ದು ಯಾರಪ್ಪ? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನೇ ಕೂಸು ಅಂತ ಹೇಳ್ತಾರೆ. ಸರಿಯಪ್ಪ, ಆಯ್ತಾ? ಯೇಸು ಕ್ರಿಸ್ತು ಇದು ಯೇಸು ಕ್ರಿಸ್ತು ಬಗ್ಗೆನೆ, ಮರಿಯಾಳ ಬಗ್ಗೆನೆ ಹೇಳ್ತಾ ಇದ್ರೆ ಏನ್ರಿ? ಯೇಸು ಕ್ರಿಸ್ತು ಹುಟ್ಟಿದ ತಕ್ಷಣ ಹೋಗಿ ದೇವ್ರ ಸಿಂಹಾಸನ ಕೂತ್ಕೊಂಡ್ಬಿಟ್ರ? ಹೇಳ್ರಿ. ಹುಟ್ಟಿದ ತಕ್ಷಣ ದೇವ್ರ ಸಿಂಹಾಸನ ಕೂತ್ಕೊಂಡ್ಬಿಡ್ತಾ ಯೇಸು ಕ್ರಿಸ್ತು ಅಂದ್ರೆ? ಇಲ್ಲ ರೀ. ಅದರ ಸರಿ, ಇಲ್ಲಿ ಆ ಸ್ತ್ರೀಗೆ ಏನಾಯ್ತಂತೆ? ಮುಂದಿನ ವಾಕ್ಯ ಓದಿಬಿಡ್ರಿ. ಇಲ್ಲಿ ಪ್ರಕಟಣೆ 12:6 ಓದ್ರಿ. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಇಲ್ಲ ನೀವು ಕರೆಕ್ಟ್ ಇಲ್ಲ ಬಿಟ್ಟಾರೆ. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ನೋಡ್ರಿ, ಆ ಸ್ತ್ರೀ ಏನ್ ಮಾಡ್ಲಂತೆ? ಅರಣ್ಯಕ್ಕೆ ಓಡಿ ಹೋದಳು. ಇವಾಗ ಏನಪ್ಪ, ಮರಿಯಾಳು ಕ್ರಿಸ್ತನ್ಗೆ ಜನ್ಮ ಕೊಟ್ಬಿಟ್ಟು ಕ್ರಿಸ್ತನು ದೇವರ ಸಿಂಹಾಸನ ಕೂತಿದ ತಕ್ಷಣ ಮರಿಯಾಳು ಓಡೋಗ್ಬಿಟ್ರ ಅರಣ್ಯಕ್ಕೆ? ಅರಣ್ಯಕ್ಕೆ ಓಡೋಗ್ಬಿಟ್ರ? ಐತಾ ಬೈಬಲ್ ಇಲ್ದರ? ಇಲ್ವಲ್ಲ. ಯೇಸು ಕ್ರಿಸ್ತು ಮತ್ತೆ ಮರಿಯಾಳು ಇಬ್ರು ಒಟ್ಟಿಗೆ ಇದ್ರಲ್ಲ, ಎಲ್ಲಿ ಓಡೋಗ್ಬಿಟ್ರ? ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ಅದಕ್ಕೆ ನೋಡ್ಬೇಕಾರೆ ಇದು ಮರಿಯಾಳ ಬಗ್ಗೆ ಹೇಳ್ತಾ ಇಲ್ಲ ಏನ್ರಿ? ಇದು ಯಾರ ಬಗ್ಗೆ ಹೇಳ್ತಾ ಇಲ್ಲ? ಇದು ಮರಿಯಾಳ ಬಗ್ಗೆ ಹೇಳ್ತಾ ಇಲ್ಲ. ಇದು ನೇರವಾಗಿರೋ ಭಾಷೆ ಅಲ್ಲ, ಅರ್ಥ ಮಾಡ್ಕೊಳ್ರಿ. ಎಷ್ಟೋ ಜನ ಏನ್ ಮಾಡ್ತಾರೆ ಅಂದ್ರೆ, ಪಾಪ ಇದು ನಾನು ಲಿಟರ್ ತಗೊಂಡ್ಬಿಟ್ಟು ಏನ್ ಮಾಡೋದು ಅಂದ್ರೆ, ಅಯ್ಯೋ ಇದು ಮರಿಯಾಳ ಬಗ್ಗೆ ಹೇಳ್ತಾರೆ. ಅದಕ್ಕೆ ನೀವು ರೋಮನ್ ಕ್ಯಾಥಲಿಕ್ ಚರ್ಚ್ ಹತ್ರ ಹೋಗಿಂತೀನಿ, ಎಲ್ಲಾ ಫೋಟೋಗಳು ಹಾಕ್ಬಿಡ್ತಾರೆ ಏನ್ರಿ, ಇದೇ ಫೋಟೋ ಏನ್ರಿ, ಎಲ್ಲ ಗೋಲ್ಡನ್ ಸ್ಯಾರಿ ಧರಿಸ್ಕೊಂಡಿರಂತ ಮರಿಯಾಳು ಒಂದು ಕೂಸು ಇಟ್ಕೊಂಡು, ತಲೆ ಮೇಲೆ 12 ನಕ್ಷತ್ರ ಇಟ್ಕೊಂಡು, ಒಂದು ಚಂದ್ರನ ಮೇಲೆ ನಿಂತ್ಕೊಂಡಿರೋದು, ಸೂರ್ಯನೇ ಧರಿಸ್ಕೊಂಡು ಪ್ರಕಾಶವಾಗಿರುತ್ತೆ. ಅಮ್ಮ ತಾಯಿ ಮರಿಯಾಳೇ ಅಂತ ಏನ್ ಮಾಡೋದು ಎಲ್ಲರೂ ಪೂಜಿಸೋದು. ಇದು ಬೈಬಲ್ನಲ್ಲಿ ಇದು ದೇವ್ರ ಮರಿಯಾಳ ಬಗ್ಗೆ ಹೇಳ್ತಾವ್ರ ಇಲ್ಲಿ? ಯೋಚನೆ ಮಾಡ್ರಿ ಅಂತೀನಿ. ಇದು ಅಲ್ಲೇ ಕೊಟ್ಟವ್ರೆ ಅರ್ಥ ಏನು ಅಂತ. ಮೊದಲನೇ ವಾಕ್ಯ ಹೋದ್ರಿ ಇನ್ನೊಂದ್ಸತಿ ಯಾರಾದ್ರ? ಪ್ರಕಟಣೆ 12:1 ಹೋದ್ರಿ ಅಂತೀನಿ. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಎಲ್ಲಪ್ಪ ಕಾಣಿಸ್ತಿದ್ದು? ಪರಲೋಕದಲ್ಲಿ ಏನ್ ಮಾಡ್ತಂತೆ? ಅಲ್ಲಿ ಕಾಣಿಸಿದಂತೆ ಅಲ್ವರ? ಇದು ಪರಲೋಕದಲ್ಲಿ ಕಾಣಿಸ್ತು, ಭೂಲೋಕದಲ್ಲ ಕಾಣಿಸಿದಾರೆ. ಹಂಗಾರೆ ಏನರ್ಥ ಅಂತಂದ್ರೆ, ಇದು ಒಂದು ಸೂಚನೆ, ಒಂದು ಸೈನ್ ಲ್ಯಾಂಗ್ವೇಜ್ ಮುಖಾಂತರ ದೇವ್ರೇನ್ ಮಾಡ್ತಾರೋ ಅಲ್ಲಿ ನಮ್ಗೆ ಅರ್ಥ ಹೇಳ್ತಾರೆ ಅಲ್ರ. ಸರಿ, ಪರಲೋಕಾರ ಏನು ಫಸ್ಟ್ ಟೈಮ್ ಮಾಡ್ಬೇಕು, ಅರ್ಥ ಮಾಡ್ಕೊಬೇಕ್ರಿ ಅಲ್ರ. ಇಲ್ಲಿ ಸೂಚನೆಗಳ ಮುಖಾಂತರ, ಸಿಂಬಾಲಿಕ್ ಲ್ಯಾಂಗ್ವೇಜ್ ಮುಖಾಂತರ ದೇವರ ಮಾತಾಡ್ತಾರೆ. ಪರಲೋಕನ ಏನು ಇಂಗ್ಲಿಷಲ್ಲಿ ಹೆವೆನ್ಸ್ ಅಂತ ಬರ್ತಾರೆ. ಅದ್ರ ನಾವೇನ್ ಮಾಡ್ತೀವಿ? ಪರಲೋಕ ಅಂದ ತಕ್ಷಣ ದೇವ್ರಿನ ಸನ್ನಿಧಾನನೇ ತಗೊಂಡ್ಬಿಡ್ತೀನಿ. ಇಲ್ಲ ರೀ, ಬೈಬಲ್ನಲ್ಲಿ ಪರಲೋಕ ಅಂದ್ರೆ 3 ಅರ್ಥಗಳಿದೆ ರೀ. ಒಂದು ಮೊದಲನೇ ನೇರವಾಗಿರೋ ಅರ್ಥ, ಪರಲೋಕದಲ್ಲಿ ದೇವ್ರಿರಂತ ಸ್ಥಳ. ಹಂಗಾರೆ ದೇವರು ಪರಲೋಕದಲ್ಲಿ ಗರ್ಭಿಣಿ ಬೇರೆ ಆಯ್ತಾರ? ಯೋಚನೆ ಮಾಡ್ರಿ. ಹಂಗ ದೇವರು ಪರಲೋಕದಲ್ಲಿ ಅಲ್ಲಿರೋಂಥ ಜನಗಳು ಎಲ್ಲರೂ ಗರ್ಭಿಣಿ ಬೇರೆ ಆಗ್ತಾರಾ? ಪರಲೋಕದಲ್ಲಿ ಮದ್ವೆ ಅಂತ ಕಾನ್ಸೆಪ್ಟ್ ಇದೆಯಾ? ಹೇಳ್ರಿ ನೀವೇ, ಬೈಬಲ್ ಮದ್ವೆ ಅಂತ ಕಾನ್ಸೆಪ್ಟ್ ಇದೆಯಾ ಪರಲೋಕದಲ್ಲಿ? ಏನ್ ಹೇಳ್ತಾರೆ? ಮಾಡುವುದೂ ಇಲ್ಲ. ವೆರಿ ಗುಡ್, ಪರವಾಗಿಲ್ಲಪ್ಪ, ಎಲ್ಲ ಬೈಬಲ್ ಓದಿದ್ದೀರಾ ಅಲ್ರ. ಯೇಸು ಕ್ರಿಸ್ತಗೆ ಬಂದ್ಬಿಟ್ಟು ಒಂದು ಸ್ತ್ರೀ ಪ್ರಶ್ನೆ ಕೇಳ್ಬೇಕಾರೆ ಅವ್ರು ಇದೇ ಉತ್ತರ ಕೊಡೋದು. ಪರಲೋಕದಲ್ಲಿ ಮದ್ವೆ ಏನ್ರಿ, ಅವರೆಲ್ಲ ಪರಲೋಕದ ದೂತರು ಹೇಳ್ತಿರ್ತಾರೆ ಮದುವೆ ಮಾಡ್ಕೊಡೋದಿಲ್ಲ, ಮದುವೆ ಆಗೋದು ಇಲ್ಲ ಅಂತ. ಮದುವೆ ಅಂತ ಕಾನ್ಸೆಪ್ಟ್ ಎಲ್ಲ ಇರ್ಬೇಕಾರೆ ಪರಲೋಕದೊಬ್ರು ಪ್ರೆಗ್ನೆಂಟ್ ಆಗಿದೆ ಹೆಂಗ್ ಸಾಧ್ಯ? ಅದಕ್ಕೆ ಇದು ಪರಲೋಕ ಅಂದ್ರೆ ನಮ್ಮ ತಂದೆಯ ದೇವರಂತ ಸ್ಥಳ ಅಂತೂ ಅಲ್ವೇ ಎಲ್ಲ ಅರ್ಥ. ಎರಡನೇ ಅರ್ಥ ಇದೆ ಬೈಬಲಲ್ಲಿ ಅಲ್ವರ. ಪರಲೋಕ ಅಂತಂದ್ರೆ ಇಡೀ ಬ್ರಹ್ಮಾಂಡ ಏನ್ರಿ, ಈ ನಕ್ಷತ್ರ ಗಣಗಳೆಲ್ಲ ಸೃಷ್ಟಿ ಮಾಡೋರು ಗೊತ್ತಾ? ಈ ಬ್ರಹ್ಮಾಂಡಕ್ಕೂ ಕೂಡ ಬೈಬಲ್ನಲ್ಲಿ ಪರಲೋಕ ಅಂತ ಹೇಳ್ತಾರೆ, ಹೆವೆನ್ಸ್ ಅಂತ ಹೇಳ್ತಾರೆ. ಕೀರ್ತನೆ 19 ಬರ್ತಾರೆ, ಇವನ್ ದ ಹೆವೆನ್ಸ್ ಆಫ್ ಹೆವೆನ್ ಅಂತ ಹೇಳ್ತಾರೆ. ಹೆವೆನ್ಸ್ ಡಿಕ್ಲೇರ್ ದ ಗ್ಲೋರಿ ಅಂತ ಹೇಳ್ತಾರೆ. ಆಕಾಶವು ನಿನ್ನ ಮಹಿಮೆಯನ್ನು ಪ್ರಜ್ವಲಪಡಿಸ್ತಾರೆ. ಆಕಾಶ ಯಾವ ಆಕಾಶ? ಈ ಒಂದು ಭೂಮಿ ಮೇಲಿರಂತ ಬ್ರಹ್ಮಾಂಡದ ಬಗ್ಗೆ ಏನ್ ಮಾಡ್ತಾರೆ ರೆಫರೆನ್ಸ್ ಹೇಳ್ತಾರದು. ಇನ್ನೊಂದು ಅರ್ಥ ಇದೆ, ಏನಪ್ಪಾ 3ನೇದು ಅಂತಂದ್ರೆ ಭೂಮಿಯ ವಾಯುಮಂಡಲ. ಅದರ ಈ ವಾಯುಮಂಡಲದಲ್ಲೇ ಏನ್ರಿ ಬಿದ್ದೋಗಿರೋ ದೂತರುಗಳು ಮತ್ತೆ ಸೇತಾನೆಲ್ಲ ಸೇರ್ಬಿಟ್ಟು ಏನ್ ಮಾಡ್ತಾರ? ಮೊದಲನೇ ಲೋಕದಿಂದ ಆಳ್ವಿಕೆ ಮಾಡ್ತಾರೆ. ನಮ್ಗೆಲ್ಲ ಚೆನ್ನಾಗ್ ಗೊತ್ತಲ್ವರ.
ಏನ್ರಿ ಮೊದಲನೇ 3 ಲೋಕದ ಪಾಠ ಚೆನ್ನಾಗಿ ಕೇಳಿದಿರಲ್ವಾ? ಅದ್ರಲ್ಲಿ ಏನ್ ನೋಡಿದಿರಿ? ಮೊದಲನೇ ಲೋಕದಲ್ಲಿ ದೇವ್ರೇನ್ ಮಾಡ್ತಾರೆ, ದೇವದೂತರಿಗೆ ಮಾಂಸ ಬರೋದಕ್ಕೆ, ಆತ್ಮಿಕ ಶರೀರದಲ್ಲಿ ಹೋಗೋದಕ್ಕೆ ಅವಕಾಶಗಳು ಕೊಟ್ಟಿರ್ತಾರೆ. ಅವ್ರಿಗಿರೋದು ಆತ್ಮಿಕ ಶರೀರ, ಮಾರ್ಪಾಡಾಗಿ ಭೂಲೋಕದಲ್ಲಿ ಮಾಂಸಿಕ ಶರೀರ ಬರೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಮಾಂಸಿಕ ಶರೀರದಲ್ಲಿ ಬಂದವಾಗ ಏನ್ ಮಾಡ್ತಾರೆ? ಪಾಪಗಳನ್ನ ಮಾಡ್ತಾರೆ, ಸ್ತ್ರೀಗಳ ಸಂಬಂಧ ಇಟ್ಕೊಂಡು ಅವ್ರಿಗೆ ರಾಕ್ಷಸಗಳು ಹುಡ್ತಾರೆ. ಅವನ್ನೆಲ್ಲ ಜಲಪಳದಲ್ಲಿ ನಾಶ ಮಾಡ್ತಾರೆ. ಈ ಬಿದ್ದೋಗಿರೋ ದೂತರುಗಳು ಜಲಪಳದಲ್ಲಿ ನಾಶ ಆಗಿಲ್ಲ, ಅವರು ಭೂಮಿಯಲ್ಲಿ ಮಾಂಸದಲ್ಲಿರೋದ್ರಿಂದ ಎಸ್ಕೇಪ್ ಆಗಿ ಆತ್ಮಿಕ ಶರೀರ ಕೊಟ್ಟೋದ್ರು. ಆತ್ಮಿಕ ಶರೀರ ಕೊಟ್ಟೋಗಿ ದೇವರು ಅವ್ರನ್ನ ಭೂಮಿಯ ವಾಯುಮಂಡಲದಲ್ಲಿ ಕಟ್ಟಾಕಿದ್ದಾರೆ, ಬ್ರಹ್ಮಾಂಡದಲ್ಲ. ಅರ್ಥ ಮಾಡ್ಕೊಳ್ಳಿ, ಭೂಮಿಯ ವಾಯುಮಂಡಲ, ಬ್ರಹ್ಮಾಂಡ ಅಲ್ಲ ರೀ. ಬ್ರಹ್ಮಾಂಡ ಏನ್ರಿ? ಔಟರ್ ಯೂನಿವರ್ಸ್, ಸ್ಯಾಟರ್ನ್, ಯುರೇನಸ್, ಅಲ್ಲೆಲ್ಲ ಕಟ್ಟಾಕಿಲ್ಲ. ಅವನ್ನ ಭೂಮಿಯ ವಾಯುಮಂಡಲಕ್ಕೆ ಸೀಮಿತ ಮಾಡ್ಬಿಡ್ತಾರೆ. ಭೂಮಿಯ ವಾಯುಮಂಡಲದಿಂದ ಹೊರಗಡೆ ಹೋಗಕ್ಕಾಗಲ್ಲ, ಒಳಗಡೆನೆ ಕೂಡ ಬರಕ್ಕಾಗಲ್ಲ. ಮಾಂಸದ ರೀತಿಯಲ್ಲಿ ಮನುಷ್ಯನ ನಡುವೆ ಬರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನ್ ನೋಡ್ತೀವಿ ಬೈಬಲಲ್ಲಿ? ಸೈತಾನ ಇವತ್ತೆಲ್ಲ ಆಳ್ವಿಕೆ ಮಾಡ್ತಾನೆ ವಾಯುಮಂಡಲದಲ್ಲಿ. ಏನ್ ಮಾಡದಂತೆ ಅವನು? ಎಂತವನು? ಏನ್ ನೋಡ್ತೀವಿ? ವಾಯುಮಂಡಲದಲ್ಲಿ ಏನ್ ಮಾಡ್ತಾನೆ ನಾವು ಸೈತಾನ? ಎಫೆಸ 2:2 ಓದ್ರಿ. ಯಾರಾದ್ರು ಎಫಿಷಿಯನ್ಸ್ 2:2 ಓದ್ರಿ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡ್ರ ಎಷ್ಟು ಕ್ಲೀನಾಗಿ ಹೇಳ್ತಾರೆ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸಂತ ಅಧಿಪತಿ. ಹಂಗಾರೆ ಸೇತಾನ್ ಇವತ್ತೆಲ್ಲಪ್ಪ ಆಳ್ವಿಕೆ ಮಾಡ್ತಾರೆ ಅಂದ್ರೆ ವಾಯುಮಂಡಲ ಅಧಿಕಾರ. ಈ ವಾಯುಮಂಡಲ ಇದನ್ನು ಕೂಡ ಬೈಬಲ್ನಲ್ಲಿ ಹೇಳೋದೇನಪ್ಪ ಅಂದ್ರೆ ಹೆವೆನ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಇದನ್ನು ಕೂಡ ಬೈಬಲ್ ಹೆವೆನ್ ಹೇಳಿ. ಈ ಒಂದು ಹೆವೆನ್ ಬಗ್ಗೆನೇ ಇಲ್ಲಿ ಪ್ರಕಟಣೆ 12ನೇದಲ್ಲಿ ಮಾತಾಡ್ತಾ ಇರೋದು ಅಲ್ರ. ಯಾಕಂದ್ರೆ ಸೇತಾನ್ ಇವತ್ತು ಆಳ್ವಿಕೆ ಮಾಡ್ತದೆ ಇಲ್ಲಿ, ಅಲ್ಲಿಂದನೇ ಆಳ್ವಿಕೆ ಮಾಡಿ ಎಷ್ಟೋ ಧರ್ಮಗಳನ್ನ, ಎಷ್ಟೋ ಮತಗಳನ್ನ ಸ್ಥಾಪನೆ ಮಾಡಿ ಜನಗಳನ್ನ ಏನ್ ಮಾಡ್ತಾ ಇದ್ದಾನೆ? ಅವನು ಮಂಕ್ ಮಾಡ್ತಾ ಇದ್ದಾನೆ, ಅವಿಧೇಯತೆಗೆ ಪ್ರೇರಣೆ ಮಾಡ್ತಾನೆ. ಒಬ್ಬೊಬ್ಬರಿಗೂ ಒಂದೊಂಥರ ಧರ್ಮಗಳನ್ನ ಇಟ್ಬಿಟ್ಟು ಅವ್ರವ್ರ ಆ ಧರ್ಮದಲ್ಲಿ ಏನ್ ಮಾಡೋಣ ಮಂಕ್ ಮಾಡ್ತಾವನೆ ಅಲ್ರ. ಅದಕ್ಕೆ ದೇವ್ರು ಹೇಳ್ತಾ ಹೇಳ್ತೀನಿ, ಈ ವಾಯುಮಂಡಲವು ಆತನ ದೃಷ್ಟಿಯಲ್ಲಿ ಶುದ್ಧವಾಗಿಲ್ಲ ಅಂತ ಹೇಳ್ತಾರೆ. ಯೋಬ 15:15 ಹೋದ್ರೆ ಯಾರಾದ್ರು? ಜೋಬ್ 15:15 ಇಲ್ಲಿ ಪ್ರೇಮ ಸಿಸ್ಟರ್ ಓದ್ಬೋದಾ? ಯೋಬ 15:15 ಸರಿ, ಯಾರಾದ್ರು ಓದ್ರಿ ಬ್ರದರ್ ಸಿಸ್ಟರ್ ಜಲ್ದಿ. ಆಹಾ, ತನ್ನ ತನ್ನ ದೂತರಲ್ಲಿಯೂ ದೂತರಲ್ಲಿಯೂ ಆತನು ನಂಬಿಕೆ ಇಡುವುದಿಲ್ಲ. ಆಕಾಶವು ಆತನ ದೃಷ್ಟಿಯಲ್ಲಿ ನಿರ್ಮಲವಾಗಿರುವುದು. ಕರೆಕ್ಟಾಗಿ ಓದ್ಬೇಕು ನೀವು, ನಿರ್ಮಲವಾಗಿರೋದನ್ನ ಓದೋದ. ನಿರ್ಮಲವಾಗಿರದು. ಅಲ್ವರ ನೋಡ್ರಿ, ಬೈಬಲ್ ಎಷ್ಟು ಕರೆಕ್ಟ್ ಆಗಿದೆ. ಆಕಾಶವು ಆತನ ದೃಷ್ಟಿಯಲ್ಲಿ ಏನಂತೆ? ನಿರ್ಮಲವಾಗಿ ಏನ ಇರೋದು. ಕೇಳಿಸ್ಕೊಂಡ್ರ ಇಲ್ಲೆಲ್ಲರ ಅಲ್ಲೇ ಮಾಡ್ಬಿಟ್ರ? ಎಲ್ಲ ಗಮನ ಇಟ್ಟು ಕೇಳಿಸ್ಕೊಂಡ್ರ? ನೋಡ್ರ, ಅದಕ್ಕೆ ಕರೆಕ್ಟಾಗಿ ಓದ್ರಿ. ಸರಿ, ಆಕಾಶವು ಆತನ ದೃಷ್ಟಿಯಲ್ಲಿ ನಿರ್ಮಲವಾಗಿ ಇರೋದು. ಯಾವ ಆಕಾಶ? ಭೂಮಿಯಲ್ಲಿರೋಂಥ ಆಕಾಶ. ಇಲ್ಲೇ ಸೇತನ ಕಟ್ಟಾಕಿರೋದು. ಬಿದ್ದೋಗಿರೋ ದೂತರುಗಳು ಇಲ್ಲೇ ಇರ್ತಲ್ಲ ಆಳ್ವಿಕೆ ಮಾಡೋದು. ದೇವರು ಚೆನ್ನಾಗಿ ಗೊತ್ತಿರೋದ್ರಿಂದ ಇದನ್ನ ಏನು ನಿರ್ಮಲವಾಗಿಲ್ಲ ಅಂತ ಹೇಳ್ತಾರೆ. ಈ ಒಂದು ಆಕಾಶ ಮಂಡಲದಲ್ಲಿ ಒಂದು ಲಕ್ಷಣ ಏನ್ ಮಾಡ್ತಂತೆ ಕಾಣಿಸ್ತಂತೆ, ಒಂದು ಸೂಚನೆ ದೇವ್ರು ನೋಡ್ತಂತೆ. ಏನಪ್ಪಾ ಅಂದ್ರೆ ಅಲ್ಲಿ ಒಂದು ಸ್ತ್ರೀ ಇದ್ಲಂತೆ ಅದ್ರ. ಆ ಸ್ತ್ರೀ ಬಂದ್ಬಿಟ್ಟು ಸೂರ್ಯನ ಧರಿಸ್ಕೊಂಡು ಚಂದ್ರ ಮೇಲೆ ನಿಂತೈತೆ. ಇದು ಯಾರಪ್ಪ ಸ್ತ್ರೀ ಅಂತಂದ್ರೆ, ಈ ಸ್ತ್ರೀ ಬಂದ್ಬಿಟ್ಟು ಸಭೆ. ಬೈಬಲ್ನಲ್ಲಿ ಸಭೆನ ಸ್ತ್ರೀಗೆ ಹೋಲಿಕೆ ಮಾಡಿದಾರಾ? ಬೈಬಲ್ ರೆಫರೆನ್ಸ್ ಇದೆಯಾ? ಓದಿದ್ದೀರಾ ನೀವು? ಯೇಸು ಕ್ರಿಸ್ತು ಮೊದಲಿಂಗ, ಸಭೆ ಮೊದಲ್ಗಿತ್ತಿ ಅಂತ ಓದಿದ್ದೀರಾ ಇಲ್ವಾ? ಓದಿದಿರಿ, ವೆರಿ ಗುಡ್. ಈ ಸಭೆಗೂ ಕ್ರಿಸ್ತನ್ಗೆ ಏನಾಗಿದೆ? ಎಂಗೇಜ್ಮೆಂಟ್ ಆಗಿದೆ, ನಿಶ್ಚಿತಾರ್ಥ ಆಗಿದೆ. 2 ಕೊರಿಂಥ 11:2 ಓದ್ರಿ. 2 ಕೊರಿಂಥ 11:2. ಪ್ರೇಮ ಸಿಸ್ಟರ್ ಇಲ್ವಾ? ಸರಿ, ಅಮೃತ ಸಿಸ್ಟರ್. ಯಾಕಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಎಂತಾರೆ? ಶುದ್ಧ ಕನ್ಯೆಯಂತೆ ಕ್ರಿಸ್ತನ್ಗೆ ಒಪ್ಪಿಸ್ಕೊಂಡಿದ್ದೀನಿ. ಅದರ ಹಂಗಾರೆ ಸಭೆಗೂ ಕ್ರಿಸ್ತನ್ಗೆ ಎಂಗೇಜ್ಮೆಂಟ್ ಆಗಿದೆ. ಮದುವೆ ಆಗೋದು ಯಾವಾಗ?
ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಸಭೆ ಆತನ ಸಂಗಡ ಸೇರಿದವಾಗ ಮದುವೆ, ಅಲ್ಲಿವರೆಗೂ ಮದುವೆ ಆಗ್ಸಿಲ್ಲ, ಅಲ್ಲಿವರೆಗೂ ಮಕ್ಕಳಾಗೋ ಸಾಧ್ಯ ಇಲ್ಲ. ಹಂಗಾರೆ ಇಲ್ಲಿ ಏನಪ್ಪ ನೋಡ್ತೀರಿ, ಈ ಸಭೆ ಬಗ್ಗೆ ಹೇಳ್ತಾರೆ. ಅದರ ಈ ಸಭೆ ಹೆಂಗಪ್ಪ ಇತ್ತು ಅಂತಂದ್ರೆ ಸೂರ್ಯನ ಧರಿಸ್ಕೊಂಡಿದ್ರಂತೆ, ಚಂದ್ರ ಮೇಲೆ ನಿಂತ್ಕೊಂಡಿದ್ರಂತೆ, ತಲೆ ಮೇಲೆ ಎಷ್ಟು ನಕ್ಷತ್ರ ಉಳ್ಳಂತ ಕಿರೀಟ ಇತ್ತಂತೆ. ಗಮನಿಸಿದ್ರೆ ಯಾರಾದ್ರ? 12. ವೆರಿ ಗುಡ್. 12 ನಕ್ಷತ್ರಗಳಿರಂತ ಕಿರೀಟ ಅಂತಂದ್ರೆ ಹೇಳ್ರಿ, ಸಭೆಗೆ 12ಕ್ಕೆ ಏನ್ ಸಂಬಂಧ ಇದೆಯಾ? ಸಭೆಗೂ 12ಕ್ಕೂ ಏನೋ ಸಂಬಂಧ ಇದೆಯಾ? ಹೌದು, ಇದೆ ಸರ್. ಹಾ, ಯಾರದು? 12 ಶಿಷ್ಯರುಗಳು. ವೆರಿ ಗುಡ್. 12 ಜನ ಅಪೋಸ್ತಲರು. ಸಭೆ, ಆದಿ ಸಭೆಗೆ ಹೆಂಗಪ್ಪ ಇದ್ರು ಅಂತಂದ್ರೆ ನಕ್ಷತ್ರಗಳ ತರ ಮಿಂಚ್ತಾ ಇದ್ರಿ, ಪಳ 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 ಅಂತ ಮಿಂಚ್ತಾ ಇದ್ರು. ಯಾರು? ಏನ್ರಿ? ಸಭೆ. ಅದಕ್ಕೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ನೀತಿವಂತರು ಆಕಾಶದ ನಕ್ಷತ್ರಗಳ ತರ ಪ್ರಕಾಶಿಸ್ತಾರೆ ಅಂತ ಹೇಳ್ತಾರೆ. ಅದರ ಬೈಬಲ್ನಲ್ಲಿ ಏನ್ರಿ, ದೇವ್ರ ಮಕ್ಕಳಿಗೆ ನಕ್ಷತ್ರಗಳಿಗೆ ಹೋಲಿಕೆ ಮಾಡ್ತಾರೆ. ಹಿಂಗೆ ಫಿಲಿಂ ಸ್ಟಾರ್ಸು, ಸ್ಪೋರ್ಟ್ಸ್ ಸ್ಟಾರು, ಇವರೆಲ್ಲ ಬಿಬ್ಲಿಕಲ್ ಸ್ಟಾರ್ಸ್. ಅದರ ಯೂದನ ಬರೆದ ಪತ್ರಿಕೆ 13, ದಾನಿಯೇಲ 12:3 ಬರ್ತಾರೆ, ಬರ್ಕೊಳ್ಳಿ. ಅದು ನೋಡ್ಬೇಕಾದ್ರೆ ಇದು ಅಪೋಸ್ತಲರ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇರೋದು. ಇವರು ಸಭೆಗೆ ಒಂದು ಕಿರೀಟದ ತರ ಏನಾಗಿದ್ದಾರೆ ಇದ್ರಂತೆ. ಇವರು ಸೂರ್ಯನ ಧರಿಸ್ಕೊಂಡಿದ್ರು, ಚಂದ್ರನ್ನ ಕೆಡೆ ಇದ್ರಂತೆ. ಇದೇನಪ್ಪ ಅಂದ್ರೆ ಸೂರ್ಯ ಚಂದ್ರ ಅಂತಾನೆ ಬೈಬಲಲ್ಲಿ. ಸೂರ್ಯ ಅಂದ್ರೆ ಹೊಸ ಒಡಂಬಡಿಕೆ, ಚಂದ್ರ ಅಂದ್ರೆ ಹಳೆ ಒಡಂಬಡಿಕೆ. ಹೇಗೆ? ಚಂದ್ರನಿಗೆ ಸ್ವಂತ ಬೆಳಕಿಲ್ಲ ರೀ. ಚಂದ್ರ ಏನ್ ಮಾಡ್ತಾರೆ ಅಂದ್ರೆ ಸೂರ್ಯನ ಬೆಳಕನ್ನ ಏನ್ ಮಾಡೋದು? ಪ್ರತಿಬಿಂಬಿಸೋದ್ರಿ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರಿಗಳೇ, ಓಲ್ಡ್ ಟೆಸ್ಟಿಮೆಂಟ್ಗೆ ನಾವು ಅರ್ಥ ಮಾಡ್ಕೊಬೇಕು ಅಂತಂದ್ರೆ ನ್ಯೂ ಟೆಸ್ಟಿಮೆಂಟ್ ಬೇಕೇ ಬೇಕ್ರಿ. ನ್ಯೂ ಟೆಸ್ಟಿಮೆಂಟ್ ಏನ್ರಿ? ಸೂರ್ಯ ಬೆಳಕು. ಆ ಬೆಳಕಿಂದಾನೇ ಹಳೆ ಒಡಂಬಡಿಕೆ ಅರ್ಥ ಮಾಡ್ಕೊಳಕ್ ಸಾಧ್ಯ. ಅದರ ಇಲ್ಲ ಅಂತಂದ್ರೆ ಹಳೆ ಒಡಂಬಡಿಕೆ ನಮ್ಮ ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಭೆ, ಆದಿ ಸಭೆ ಸೂರ್ಯನ ಫುಲ್ ಧರಿಸ್ಕೊಂಡಿತ್ತಂದ್ರೆ ಹೊಸ ಒಡಂಬಡಿಕೆ ಸಂಪೂರ್ಣ ಕವರ್ ಆಗಲ್ಪಟ್ಟಿತ್ತು. ಅದಕ್ಕೆ ಅಸ್ಥಿಭಾರನೇ ಏನಪ್ಪಾ ಅಂತ ನೋಡ್ತೀರಿ ಅಂತಂದ್ರೆ ಈ ಚಂದ್ರ. ಅದರ ಫೌಂಡೇಶನ್ ಅದ್ರ ಮೇಲೆ ನಿಂತ್ಕೊಂಡಿತ್ತಂದ್ರೆ ಓಲ್ಡ್ ಟೆಸ್ಟಿಮೆಂಟ್ ಉಪದೇಶಗಳ ಮೇಲೆ, ಅಪೋಸ್ತಲರ ಎಲ್ಲ ಉಪದೇಶಗಳ ಮೇಲೆ ಸಭೆ ಏನಾಗಿತ್ತು? ನಿಂತ್ಕೊಂಡಿತ್ತು ಹೇಳ್ತಾರೆ. ವಾಕ್ಯ ಓದಿದ್ದೀನಿ, ಎಫೆಸರ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. ಎಫಿಷಿಯನ್ಸ್ 2:20. ಮಹೇಶ್ವರ ಓದ್ಬೋದಾ? ಅಪೊಸ್ತಲರು, ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರದೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ನೋಡ್ರ, ಮಂದಿರೋಪಾದಿಯಲ್ಲಿ ಕಟ್ಟಲ್ಪಟ್ಟಿದ್ದೀರಿ. ಅಪೊಸ್ತಲರು ಮತ್ತೆ ಪ್ರವಾದಿಗಳ ಉಪದೇಶಗಳ ಮೇಲೆ. ಅದರ ಇದು ಫೌಂಡೇಶನ್ ರೀ. ಇದ್ರ ಮೇಲೆ ಏನಾಗಿತ್ತು? ಸಭೆ ಇತ್ತಂತೆ. ಅದರ ಹಾಗಾದ್ರೆ ಇದು ಹೇಳ್ತಾರೆ ಸಭೆ ಬಗ್ಗೆ. ಅದರ ಇಲ್ಲಿ ಏನಪ್ಪಾ ನೋಡ್ತೀರಿ, ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಇದು ಈ ಸ್ತ್ರೀ ಏನಾಗಿದೆಯಂತೆ? ಗರ್ಭವತಿ ಆಗ್ಬಿಡಿತಂತೆ. ಅದರ ಇವಾಗ ನೀವ್ ಹೇಳ್ರಿ, ಸಭೆ ಗರ್ಭವತಿ ಆಗೋದು ಯಾವಾಗ? ಸಭೆ ಆಕ್ಚುಲಿ ಗರ್ಭವತಿ ಆಗೋದು ಏನಂದ್ರೆ ಪುರುಷನ ಜೊತೆ ಸೇರ್ಕೊಂಡಾಗ ಏನಾದ್ರು ಸ್ತ್ರೀ ಗರ್ಭವತಿ ಆಗೋದು. ಅದರ ಹಂಗಾರೆ ಸಭೆ ಕ್ರಿಸ್ತನ ಸೇರ್ಕೊಂಡಾಗ ಮಕ್ಳೇನಾಗೋದು ಅವ್ರಿಗೆ ಹುಟ್ಟೋದು. ಆ ಮಕ್ಳುಗಳು ಯಾರಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ 1000 ವರ್ಷದಲ್ಲಿ ಎಲ್ಲ ಸತ್ತೋಗಿರೋ ಪುನರ್ತನ ಬರೋದೇ ಕ್ರಿಸ್ತನ ಮಕ್ಕಳು. ಇದು ಯಾವಾಗ ಆಗೋದು? ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಆಗೋದು. ಕ್ರಿಸ್ತನು ಸಭೆಗೆ ಏನಾಗೋದು? ಮದುವೆ ಆಗೋದು. ಅಲ್ಲಿವರೆಗೂ ಮದುವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಏನಾಗ್ಬಿಡ್ತು ಅಂದ್ರೆ ಕ್ರಿಸ್ತನು ಎರಡನೇ ಬರುವಿಕೆಯಲ್ಲಿ ಬರೋದಕ್ಕಿಂತ ಮುಂಚೆನೆ ಏನಾಗ್ಬಿಡ್ತಂತೆ? ಸ್ತ್ರೀ ಪ್ರೆಗ್ನೆಂಟ್ ಆಗ್ಬಿಟ್ಟವಳೆ. ಅದರ ಹಂಗಾರೆ ಏನಪ್ಪ ಮೀನಿಂಗು ಅಂದ್ರೆ ಸಭೆ ಒಳಗಡೆ ಏನೋ ಒಂದು ಬೆಳಿಬಾರ್ದಾಗಿರಂತ ಅಕ್ರಮವಾಗಿರೋಂಥ ವಿಚಾರ ಏನಾಗ್ತೈತೆ? ಇಲ್ಲಿ ಬೆಳಿತೈತೆ. ಅದರ ಏನೋ ಮೋಸವಾಗಿರೋಂಥ ಒಂದು ವಿಚಾರ ಸಭೆಯೊಳಗೆ ಆಕ್ಚುಲಿ ಏನಾಗ್ಬಿಡ್ತದೋ? ಬೆಳಿಬಾರ್ದು. ಕರೆಕ್ಟಾ? ಅದು ಬೆಳಿತೈತಂತೆ. ಅದರ ಏನಿದು? ಏನು ಸಭೆಯೊಳಗೆ ಬೆಳಿಬಾರ್ದಾಗಿರೋಂಥ ವಿಚಾರ ಅಂತಂದ್ರೆ ಸಭೆಯಲ್ಲಿ ಏನ್ ಇರಬಾರ್ದು ಹೇಳ್ರಿ ನೀವೇ? ಸಭೆಯಲ್ಲಿ ಮುಖ್ಯವಾಗಿ ಏನ್ ಇರಬಾರ್ದು? ಸಭೆ ಏನಕ್ಕೆ? ಹೇಳಿ ಪ್ರೇಮಾಸ್ಟರ್, ಹೇಳಿ. ಲೋಕ ಇರಬಾರ್ದು. ಅದರ ಆಮೇಲೆ ಸಭೆ ಅಸ್ಥಿಬರ ಏನಕ್ಕೆ ಸಭೆ ಅಸ್ಥಿಬರ? ಸಭೆಯಲ್ಲಿ ಏನ್ ಮುಖ್ಯವಾಗಿರ್ಬೇಕು? ಏನಿರ್ಬೇಕು ಗೊತ್ತಾ? ಪರಿಶುದ್ಧತೆ ಇರಬೇಕು. ಪರಿಶುದ್ಧತೆ ಇರಬೇಕು. ಅದರ ಆಮೇಲೆ ಸತ್ಯ ಇರ್ಬೇಕ್ರಿ. ಬೈಬಲ್ ಹೇಳ್ತಾರಲ್ಲ, ಚರ್ಚ್ ಏನಂತಾರೆ? ಈಸ್ ಅ ಫೌಂಡೇಶನ್ ಫಾರ್ ಟ್ರೂತ್ ಅಂತ ಬೈಬಲ್ ಹೇಳ್ತಾರೆ, ತಿಮೋತಿಲಿ ಅಪೊಸ್ತಲ ಪೌಲ್. ಅಲ್ವರ ಹಂಗಾರೆ ಸಭೆಯಲ್ಲಿ ಸತ್ಯ ಇರ್ಬೇಕ್ರಿ. ಅಲ್ವರ ಸಭೆಯಲ್ಲಿ ಮತ್ತೆ ಹಂಗಾರೆ ಏನ್ ಇರಬಾರ್ದು? ಸತ್ಯ ಇರ್ಬೇಕು ಅಂದ್ರೆ ಏನ್ ಇರಬಾರ್ದು? ದುರ್ಬೋಧನೆ ಇರಬಾರ್ದು. ಸುಳ್ಳು ದುರ್ಬೋಧನೆ ಇರಬಾರ್ದು. ಇಲ್ಲಿ ಏನಪ್ಪ ಆಯ್ತು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಸಭೆ ಒಳಗಡೆನೆ ಏನಾಗ್ತದೆ? ಗುಪ್ತವಾಗಿ ದುರ್ಬೋಧನೆ ಬೆಳೀತೈತೆ. ಅದ್ರ ಯೋಚನೆ ಮಾಡಿ, ಇವಾಗ ಯಾರೋ ಪ್ರೆಗ್ನೆಂಟ್ ಆದ್ರೆ ಫಸ್ಟ್ ಎಲ್ಲರಿಗೂ ಗೊತ್ತಾಗಲ್ಲ ರೀ. ಗೊತ್ತಾಗ್ತದಾ? ಗೊತ್ತಾಗಲ್ಲ.
ಏನ್ರಿ ಒಂದು 3 ತಿಂಗಳವರೆಗೂ ಯಾರಿಗೂ ಏನೂ ಗೊತ್ತಾಗಲ್ಲ ರೀ. ಕರೆಕ್ಟಾ? ಹೌದಾ ಇಲ್ವಾ? ಹೌದಾ ಇಲ್ವಾ? ಹೌದು Correct, brother. ಯಾವಾಗ ಗೊತ್ತಾಗ್ತದೆ? ಯಾವಾಗ ಅವ್ರಿಗೆ ಬೆಳೆದಿಕ್ಕೆ ಶುರು ಆಗ್ತದೋ, ಅದರ ಕೂಸು ದೊಡ್ಡದಾಗಿ ಬೆಳಿಗ್ಗೆ ಶುರು ಆಗ್ತದೆ, ಅವಾಗ ಹೈಟ್ ಮಾಡೋಕ್ಕಾಗಲ್ಲ, ಹೊರಗಡೆ ಗೊತ್ತಾಗಕ್ಕೆ ಶುರು ಆಗ್ತದೆ. ಅಲ್ಲಿವರೆಗೂ ಗೊತ್ತಾಗಲ್ಲ ರೀ ಪ್ರೆಗ್ನೆಂಟ್ ಆಗಿರೋದು. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇದೇ ರೀತಿ ಸಭೆಯ ಒಳಗೆ ದುರ್ಬೋಧನೆ ಬೆಳೀತು. ಹೆಂಗ್ ಬೆಳೀತು ಅಂದ್ರೆ ಚಿಕ್ಕದಾಗಿ ಬೆಳೀತಾ ಬಂತು ರೀ. ಎಲ್ಲಿವರೆಗೂ ಅಂತಂದ್ರೆ ಒಂದು ಕಾಲದವರೆಗೂ ನೋಡ್ರಿ. ಎಲ್ಲಿ ಅಪೋಸ್ತಲಸ್ ಎಲ್ಲ ಜೀವಂತವಾಗಿದೆ, ಅಪೋಸ್ತಲಸ್ ಸತ್ಯ ಸ್ಟ್ರಾಂಗ್ ಆಗಿರೋ ತನಕ ಸಭೆ ಒಳಗಡೆ ಇದು ಸೀಕ್ರೆಟ್ ಆಗೇ ಬೆಳೀತೈತೆ. ನೋಡಿರ್ತೀನಿ, ಓದೋಣ ಇಲ್ಲಿ 2ನೇ ಥೆಸಲೋನಿಕ 2ನೇ ಅಧ್ಯಾಯ 2ನೇ ಥೆಸಲೋನಿಕ 2ನೇ ಅಧ್ಯಾಯ ಏನ್ರಿ 7ನೇ ವಾಕ್ಯ. 2 Thessalonians 2:7. ಅಧರ್ಮ ಬ್ರದರ್. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆಯಲ್ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಏನಂತೆ? ಈಗಲೇ ಗುಪ್ತವಾಗಿ ಕೆಲಸ ಮಾಡ್ತೈತೆ. ಯಾರು? ಕ್ರಿಸ್ತ ವಿರೋಧಿ ರೀ ಅಲ್ವರ. ನೀವು 3ನೇ ವಾಕ್ಯದಲ್ಲಿ ಹೋದ್ರೆ ಅದು ಹೇಳ್ತಾ ಇದೆ ಆಂಟಿ ಕ್ರೈಸ್ಟ್ ಬಗ್ಗೆ. ಆಂಟಿ ಕ್ರೈಸ್ಟ್ ಸಿಸ್ಟಮು ಸಭೆ ಒಳಗೆ ಗುಪ್ತವಾಗಿ ಕೆಲಸ ಮಾಡ್ತೈತೆ. ಎಲ್ಲಿ 3 ತಿಂಗಳು ಕನ್ಸೀವ್ ಆದ್ರೆ ಗೊತ್ತಾಗಲ್ಲ ನೋಡ್ರೈತಿ. ಆ ಥರ ಏನ್ರಿ ಬೆಳಿತಾನೆ ಐತೆ ನೋಡ್ರೈತಿ. ಅದರ ಎಲ್ಲಿವರೆಗೂ ಅಂದ್ರೆ ಅಡ್ಡಿ ಮಾಡೋನು ತೆಗೆಯಲ್ಪಡೋ ತನಕ ಇದು ಹಿಂಗೇ ಗುಪ್ತವಾಗಿ ಕೆಲಸ ಮಾಡ್ತಿರ್ತಾರೆ. ಹಂಗಾರೆ ಸಭೆಗೆ ಯಾರು ಅಡ್ಡಿ ಮಾಡಿದ್ರು ಅಲ್ವರ? ಅದರ ಯಾರೋ ಒಬ್ರು ಅಡ್ಡಿ ಮಾಡ್ತಾ ಇದ್ರಂತಾರೆ. ಅದರ ಯಾರು? ಇವಾಗ ಸಭೆಯಲ್ಲಿ ದುರ್ಬೋಧನೆ ಬಂದ್ರೆ ಅದನ್ನ ಖಂಡಿಸೋರು ಯಾರು ಹೇಳ್ರಿ? ನಿಜವಾಗ್ಲೂ ಯಾರು ನಂಬಿರ್ತಾರ ಅವ್ರು ಖಂಡಿಸ್ತಾರ ಅವ್ರು. ಇವಾಗ ಯೇಸು ಕ್ರಿಸ್ತರು ಸತ್ತೋಗ್ಬಿಟ್ಟವ್ರೆ, ಅವಾಗ ಬದುಕಿದ್ದೆ ಅಪೋಸ್ತಲರು, ಮತ್ತೆ ಯಾರು ಖಂಡಿಸ್ಬೇಕು? ಅಪೊಸ್ತಲರೇ ಖಂಡಿಸ್ಬೇಕು. ಅಪೋಸ್ತಲರು ಖಂಡಿಸ್ಬೇಕು. ಇದನ್ನ ಅಪೋಸ್ತಲ ಪೌಲ್ ಖಂಡಿಸೋರೋ ಇಲ್ಲ ಅಂತಾನೆ ಖಂಡಿಸೋರೆ. ಎಲ್ಲಾ ಬುದ್ಧಿ ಇಲ್ದರ ಗಲಾತ್ಯವ್ರೆ, ಯಾರು ನಿಮ್ಮನ್ನ ವಂಚಿಸಿದ್ದು ಅಂತ ಬೈತಾರೆ. ನಿಮ್ಮನ್ನ ಮಾತಾಡ್ಬೇಕಂದ್ರೆ ಕೋಲ್ ತಗೊಂಡ್ ಬರಲ್ಲ, ಹಂಗೆ ಬರಲ್ಲ ಅಂತ ಕೇಳ್ತಾರೆ. ಅದರ ಯಾರು ನಿಮ್ಮಲ್ಲಿ ಹೇಳಿರೋದಿಂತ ದುರುಪದೇಶನ ಪುನರ್ತನ ಆಗ್ಬಿಡ್ತು ಅಂತ ಹೇಳ್ತಾರಲ್ಲ, ಯಾರು ಹೇಳಿರೋದು ನಿಮ್ಗೆ ಅಂತ ಹೇಳ್ತಾರೆ. ಅದರ ಇಂಥವ್ರು ಬದುಕ್ದಿರ ಇದ್ರೆ ಎಷ್ಟೋ ಚೆನ್ನಾಗಿರ್ತಾರಲ್ಲ ಅಂತ ಹೇಳ್ತಾರೆ ಅಪೋಸ್ತಲ ಪೌಲ್. ಹಂಗಾರೆ ಇದನ್ನೆಲ್ಲ ಒಬ್ರು ಖಂಡಿಸ್ತಾ ಇದ್ರು. ಯಾರಪ್ಪ ಅಂದ್ರೆ ಅಪೋಸ್ತಲರು. ಅವರೇ ಸತ್ಯ ಸಭೆ ಸತ್ಯಲ್ಲಿ ನೆಲವಾಗಿರ್ಲಿ ಅಂತಂದ್ಬಿಟ್ಟು ದುರ್ಬೋಧನೆ ಬರ್ದಿತ್ತಲ್ಲಿ ಅವ್ರನ್ನ ಸ್ಥಿರವಾಗಿರೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದು ಯಾರಪ್ಪ ಅಂದ್ರೆ ಅಪೋಸ್ತಲರು. ಇವರೇ ಆಂಟಿ ಕ್ರೈಸ್ಟ್ ಆ ಕೂಸು ಹೊರಗಡೆ ಬರ್ದಿತ್ತಲ್ಲಿ ಏನ್ ಮಾಡಿ ತುಂಬಾ ತಡೆ ಮಾಡ್ತಾ ಇದ್ರು ನೋಡಿದ್ರಿ. ಕರೆಕ್ಟಾ? ಹೀಗೆ ಇರ್ಬೇಕಾರೆ ನೆಕ್ಸ್ಟ್ ಏನಾಯ್ತು? ಇವಾಗ ಬನ್ನಿ ಪ್ರಕಟಣೆ ಪುಸ್ತಕದಲ್ಲಿ 12ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. ಓದಿ ಪ್ರೇಮಾಸ್ಟರ್. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. 3ನೇ ಸಿಸ್ಟರ್ 3ನೇ ವಾಕ್ಯ ಕರೆಕ್ಟಾ? 3rd ವರ್ಸ್ ಓದ್ತಾ ಇದ್ದೀರಾ? ಓದಿ. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು, ಅದೇನೆಂದರೆ ಕೆಂಪಾದ ಮಹಾಘಟ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಆಮೇಲೆ ಹೆರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿ ಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು. ಒಂದು ಕೆಂಪಾದ ಘಟ ಸರ್ಪ ಇತ್ತಂತೆ ನೋಡಿ. ಇದು ಏನಪ್ಪ ಮಾಡ್ತಾವ ಅಂದ್ರೆ ಆ ಸ್ತ್ರೀ ಹೆರ್ತಾ ಇರ್ಬೇಕಾದ್ರೆ ಆ ಮಗುನ ನುಂಗ್ಕೊಂಬಿಡೋಣ ಅಂತ ಕಾಯ್ತಾ ಇತ್ತಂತರಿ. ಹಂಗಾರೆ ಆ ಸ್ತ್ರೀಗೆ ಹೆರೋದಿಕ್ಕೆ ಸಪೋರ್ಟ್ ಮಾಡಿದ್ದು, ಹೆಲ್ಪ್ ಮಾಡಿದ್ದು ಯಾರಪ್ಪ ಅಂದ್ರೆ ಈ ಘಟ ಸರ್ಪ ಅಂತ ನೋಡ್ತಾರೆ. ಅದ್ರ ಆಮೇಲೆ ಏನಕ್ಕೆ ಸಪೋರ್ಟ್ ಮಾಡ್ತಾವ ಅಂದ್ರೆ ಆ ಕೂಸು ಹುಟ್ಟಾರಂಗೆ ನುಂಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಂತರಿ. ಅದಕ್ಕೆ ಕೂಸ್ನ ಹೆರೋದಿಕ್ಕೆ ಹೆಲ್ಪ್ ಮಾಡ್ತಂತರಿ. ಏನಕ್ಕೆ ಕೂಸ್ನ ಏನ್ ಮಾಡೋಣ ನುಂಗ್ಕೊಂಬಿಡೋಣ ಅಂತಂದ್ಬಿಟ್ರಿ. ಅದ್ರ ಇದ್ಯಾರಪ್ಪ ಕೆಂಪಾದ ಘಟ ಸರ್ಪ ಅಲ್ವರಾ? ಈ ಕೆಂಪಾದ ಘಟ ಸರ್ಪದ ಬಗ್ಗೆ ನಾವೆಲ್ಲರೂ ಬೇರೆ ಕಡೆ ಓದಿದ್ದೀರಾ? ಈ ತಲೆ ಮೇಲೆ ಕೊಂಬುಗಳಿತ್ತು, 7 ಕೊಂಬು, 7 ಕೊಂಬುಗಳಿಗೆ ಮುಕ್ಕುಟಗಳು, ಇದೇ ಕೊಂಬುಗಳ ಬಗ್ಗೆ ನಾವೆಲ್ಲ ಓದಿದಿರಿ. ಮೃಗದ ಬಗ್ಗೆ 13ನೇ ಅಧ್ಯಾಯದಲ್ಲಿ ಮತ್ತು ದಾನಿಯೇಲ 7ನೇ ಅಧ್ಯಾಯದಲ್ಲಿ. ವೆರಿ ಗುಡ್, ವೆರಿ ಗುಡ್. ದಾನಿಯೇಲ್ 7ನೇ ಅಧ್ಯಾಯದಲ್ಲಿ ಓದಿದಿರಿ ಗೊತ್ತಾ? 4ನೇ ಮೃಗ ರೋಮ್ ರಾಜ್ಯ. ಅದನ್ನ ನಾವೇನು ನೋಡಿದ್ವಿ ದಾನಿಯೇಲಲ್ಲಿ? ರೋಮ್ ರಾಜ್ಯ ಅಂತ ನೋಡಿದ್ರಿ. ಈ ರೋಮ್ ರಾಜ್ಯದ ತಲೆ ಮೇಲೆ 10 ಕೊಂಬುಗಳಿತ್ತು, 3 ಕೊಂಬುಗಳು ಬಿದ್ದೋಯ್ತು, 7 ಕೊಂಬುಗಳು ಉಳಿತು.
ಇದ್ರ ನಡುವೆ ಒಂದು ಚಿಕ್ಕ ಕೊಂಬು ಮೊಳಿತಾ ಬಂತು, ಅದೇ ಪೇಪರ್ ಸಿಸ್ಟಮ್ ಅಂತ ನೋಡಲ್ಲ, ಆ ಒಂದು ರೋಮ್ ರಾಜ್ಯದ ಬಗ್ಗೆನೇ ಏನ್ ಮಾಡ್ತಾ ಇದ್ರು ಹೇಳ್ತಾರದು. ಈ ರೋಮ್ ರಾಜ್ಯ ಏನಪ್ಪ ಮಾಡ್ತು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸಗಳೇ ಈ ಒಂದು ಕೂಸ್ನ ನುಂಗ್ಬೇಕು ಅಂತ ಪ್ಲಾನ್ ಮಾಡ್ತಂತೆ. ಅದಕ್ಕೆ ಹೆಂಗೆ ಸಪೋರ್ಟ್ ಮಾಡ್ತು ಅಂತಂದ್ರೆ, ತನ್ನ ಬಾಲದಿಂದ ಆಕಾಶದಲ್ಲಿರೋಂಥ ನಕ್ಷತ್ರಗಳಲ್ಲಿ 1/3 ಭಾಗ ಅಂತ ನೋಡ್ತೀರಿ. ಇದೇನು ಆಕಾಶ ಅಂತಂದ್ರೆ ಆತ್ಮಿಕವಾಗಿರೋಂಥ ಆಕಾಶ, ಈ ಭೂಮಿಯ ವಾಯುಮಂಡಲದಲ್ಲಿ ಅಡಿಕೆ ನಡೆಸಂತ ಒಂದು ಮತದ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ, ಅದ್ರಲ್ಲಿ ಅದರ ರಿಲಿಜಿಯಸ್ ಹೆವೆನ್ಸ್ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾ ಇರೋದು. ಅದರ ಯೇಸು ಕ್ರಿಸ್ತನ ಕಾಲದಲ್ಲಿ, ಅದರ ಅಪೋಸ್ತಲರ ಕಾಲದಲ್ಲಿ ಆಕಾಶದಲ್ಲಿ 3 ಮುಖ್ಯವಾಗಿರೋಂಥ ಧರ್ಮಗಳೇನಾಗಿತ್ತು ಇತ್ತು. ಅದರಲ್ಲಿ ಒಂದು ಧರ್ಮನ ಈ ರೋಮ್ ರಾಜ್ಯದವ್ರು ಏನ್ ಮಾಡಿದ್ರು, ನಾಶ ಮಾಡಕ್ ಬಿಟ್ರಿ. ಅದರ ಯಾವ ಧರ್ಮಪ್ಪ, ಯಾವ ಧರ್ಮ ಅಂತ ನೋಡಿದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಆಕಾಶದಲ್ಲಿ ಹಾಕಿದ್ರೆ ಇದ್ದಂಥ 3 ಧರ್ಮಗಳು ಯಾವ್ದಪ್ಪ ಅಂತಂದ್ರೆ, ಒಂದು ಯಹೂದ್ಯರ ಧರ್ಮ ಇತ್ರಿ, ಆಮೇಲೆ ಕ್ರೈಸ್ತ ಧರ್ಮ ಇತ್ತು, ಆಮೇಲೆ ಪೇಗನ್ ಧರ್ಮ ಇತ್ತು. ಪೇಗನ್ ಧರ್ಮ ಅಂದ್ರೆ ಏನಪ್ಪಾ ಅಂದ್ರೆ, ರೋಮ್ ರಾಜ್ಯದವರು ಅವ್ರದೇ ದೇವತೆಗಳಿಗೆ ಏನ್ ಮಾಡ್ತಾರೆ, ಅವ್ರು ಪೂಜೆ ಮಾಡ್ಕೊಂಡ್ರು. ಆ ಧರ್ಮಕ್ಕೆ ಹೆಸರಿರೋಂಥದ್ದು ಏನಪ್ಪಾ ಅಂದ್ರೆ ಪೇಗನ್ ಧರ್ಮ ಅಂತ. ಹೆಂಗೆ ಇವಾಗ ಯಹೂದ್ಯರ ಒಂದು ಧರ್ಮಕ್ಕೆ ಏನ್ ಹೇಳ್ತಾರೆ, ಒಂದು ಯಹೂದ್ಯರ ಧರ್ಮ ಅಂತ ಹೇಳ್ತಿರೋದ್ರ, ಅವ್ರ ವಿಶ್ವಾಸ ತಕ್ಕಂತ ಅವ್ರು ಮಾಡ್ಕೊಂಡಿದ್ರು. ಅದೇ ತರ ಪೇಗನ್ ಅಂತಂದ್ಬಿಟ್ಟು ಅವ್ರದ್ದೊಂದು ಹೆಸರು, ಊರಲ್ಲಿ ಅವರೊಂದು ಇದರಲ್ಲಿ ಅವ್ರಿಗೆ ಹೆಸರಿತ್ತು. ಓಕೆನಾ. ಇವಾಗ ಈ 3 ಧರ್ಮಗಳಲ್ಲಿ ರೋಮ್ ರಾಷ್ಟ್ರದವ್ರು ಯಾರಿಗಪ್ಪ ಹಿಂಸೆ ಕೊಟ್ರು ಅಂದ್ರೆ, ತನ್ನ ಸ್ವಂತ ಜನಗಳು ಕೊಡ್ಲಿಲ್ಲ ರೀ, ಯಹೂದ್ಯರಿಗೂ ಕೊಡ್ಲಿಲ್ಲ. ಅವ್ರು ಕೊಟ್ಟಿರೋ ಹಿಂಸೆ ಯಾರಿಗಪ್ಪ ಅಂತಂದ್ರೆ ಕ್ರೈಸ್ತರಿಗೆ. ಅಪೊಸ್ಟ್ಲು ಯಾಕೋಬ್ನ ಅರೆಸ್ಟ್ ಮಾಡಿದ್ರ, ಎಲ್ಲಾರ ಮುಂದೆ ಕತ್ತಿಂದು ಸಾಯ್ಸಾಕ್ಬಿಟ್ರು. ಇದು ಇಷ್ಟ ಆಯ್ತು ಅಂತ ಏನ್ ಮಾಡಿದ್ರು, ಪೇತ್ರನ ಅರೆಸ್ಟ್ ಮಾಡಿದ್ರು. ಪೇತ್ರನ ಸಾಯಿಸ್ಬೇಕು ಅಂತ ದೇವ್ರಿಗೆ ಮಾಡಿದ್ರು, ಪೇತ್ರನ ಸೆರೆಮನೆಯಿಂದ ರಕ್ಷಣೆ ಮಾಡ್ಬಿಟ್ರು. ಅಪೊಸ್ಟ್ಲು ಪೌಲು, ಸಿಲಾಸ್ ಅವ್ರ ಕೈಗಳ ಸರಪಣಿಗೆ ಹಾಕೆಲ್ಲ ಬಂಧಿಸಿಟ್ಟಿದ್ದೆಲ್ಲಿ, ರೋಮ್ ರಾಜ್ಯದಲ್ಲೇ. ಅಪೊಸ್ಟ್ಲು ಪೌಲು ಕೊನೆಗೆ ರೋಮಲ್ಲಿ ಸೆರೆಮನೆ ಏನ್ ಮಾಡ್ತಾರೆ, ವಾಸ ಮಾಡ್ತಾರೆ, ತಲೆ ಕಟ್ ಮಾಡ್ಬೇಕು ಹಾಕ್ತಾರೆ. ಪೇತ್ರನ ಉಲ್ಟಾ ಪಲ್ಟಾ ಸಿಲ್ಬೆಗೆ ಹಾಕಿ ಸಾಯಿಸ್ತಾರೆ. ಈ ತರ ಮಾಡ್ದವಾಗ ಏನಾಯ್ತು ಅಂದ್ರೆ, ನಕ್ಷತ್ರಗಳಲ್ಲಿ 1/3 ಭಾಗ ಕ್ರೈಸ್ತವ್ರು. ಈ 3 ಭಾಗದಲ್ಲಿ ಕ್ರೈಸ್ತ ಧರ್ಮಕ್ಕೆ ಏನಾಯ್ತು, ಭಯಂಕರ ಹಿಂಸೆ ಬಂತು ರೀ. ಅಪೋಸ್ತಲರು ಎಲ್ಲ ಮರಣ ಹೊಂದ್ಬಿಟ್ರು. ಯಾವಾಗ ಅಪೋಸ್ತಲರು ಎಲ್ಲ ಮರಣ ಹೊಂದ್ಬಿಟ್ರು, ಸಭೆನ ಸತ್ಯದಲ್ಲಿ ಕಾಪಾಡಕ್ಕೆ ಯಾರು ಇರಲಿಲ್ಲ ರೀ. ಅವಾಗ ಏನಾಯ್ತು, ದುರ್ಬೋಧನೆ ಮಾಡಕ್ಕೆ ತುಂಬಾ ಅನುಕೂಲ ಆಯ್ತು. ಅಪೊಸ್ಟ್ಲು ಪೌಲ ಏನ್ ಮಾಡೋದು, ಇದ್ರೆ ಬದುಕಿದ್ರೆ, ಗಲಾತಿಯವ್ರೆ ನಿಮ್ಗೆ ಯಾರು ಮೋಸ ಮಾಡಿದ್ದು, ಯಾರು ನಿಮ್ಗೆ ವಂಚಿಸಿದ್ದು, ಈ ಬೋಧನೆ ಕೇಳ್ತಾ ಅವ್ರು ಹೇಳ್ತಾ ಇದ್ರು. ಅಪೊಸ್ಟ್ಲು ಪೌಲ ಇದ್ಮೇಲೆ ಹೇಳೋರಿಲ್ಲ, ಕೇಳೋರಿಲ್ಲ, ಇಷ್ಟ ಬಂದಂತ ರೀತಿಲಿ ಮಾಡ್ಕೊಂಡು ಹೋಗೋದು, ಇಷ್ಟ ಬಂದಂತ ತತ್ವಗಳನ್ನ ತರೋದು, ಇದನ್ನೇ ಆಗೋಯ್ತ್ರಿ. ಅವಾಗ ಏನಪ್ಪ ಆಯ್ತು ಅಂದ್ರೆ, ಗುಪ್ತವಾಗಿ ಏನ್ರಿ ಸಭೆ ಒಳಗಡೆ ಕೆಲಸ ಮಾಡಿದ್ರಂತ ಕ್ರಿಸ್ತ ವಿರೋಧಿ ಏನ್ರಿ ಬಯಲಿಗೆ ಬಂದ್ಬಿಟ್ಟ. ಅದಕ್ಕೆ ನಾವು ಥೆಸಲೋನಿಕ ಪತ್ರಿಕೆಯಲ್ಲಿ ಏನ್ ನೋಡ್ತೀರಿ, ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಆ ದಿನವು ಎಲ್ಲಿವರೆಗೂ ಬರಲ್ಲ ಅಂತಂದ್ರೆ ಏನ್ರಿ, ಅಧರ್ಮ ಸ್ವರೂಪನು ಬಯಲಿಗೆ ಬರ್ದಿರಾ ಆ ದಿನ ಬರಕ್ಕೆ ಸಾಧ್ಯ ಇಲ್ಲ ಅಂತ ನೋಡ್ತೀರಿ. ಇವಾಗ ವಾಕ್ಯ ಹೋದ್ರಿ ಎಲ್ಲಿ ಅಂದ್ರೆ, 2ನೇ ಥೆಸಲೋನಿಕ 2ನೇ ಅಧ್ಯಾಯ 3ನೇ ವಾಕ್ಯ ಮೊದಲು ಓದಿ ಯಾರಾದ್ರು. 2 ಥೆಸಲೋನಿಯನ್ಸ್ 2nd chapter 3rd verse ಓದ್ರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾಕಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ನೋಡ್ರ ಎಷ್ಟು ಲೀನಿಯಾಗಿ ಹೇಳ್ತಾರೆ, ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವೂ ಬರುವುದಿಲ್ಲ. ಹಂಗಂದ್ರೆ ಅಧರ್ಮ ಸ್ವರೂಪ ಬಯಲಿಗೆ ಬರಬೇಕ್ರಿ. ಅಲ್ಲಿವರೆಗೂ ಅವನೇನ್ ಮಾಡ್ತಾ ಇರ್ತಾನೆ ಏನ್ರಿ, ಗುಪ್ತವಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆದರೆ 6ನೇ ವಾಕ್ಯ 7ನೇ ವಾಕ್ಯದಳು, ಅಧರ್ಮ ಸ್ವರೂಪನು ಈಗಲೇ ಗುಪ್ತವಾಗಿ ಕೆಲಸ ಮಾಡ್ತಾನೆ. ಓದಿ ಇಷ್ಟ ನಂಗೆ. ಹೇಳು. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ನೋಡ್ರ, ಇವಾಗ 6ನೇ ವಾಕ್ಯ ಓದಿಂತೀನಿ ಆಮೇಲೆ. 6ನೇ ವಾಕ್ಯ, ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ನೋಡ್ರ, ರೋಮ್ ರಾಜ್ಯ ಅಡ್ಡಿ ಮಾಡ್ತಾ ಇರ್ತಾರೆ ಅಲ್ವರ. ಯಾಕೆಂದ್ರೆ ಅಪೊಸ್ತಲರು ಜೀವಂತವಾಗಿದ್ರು ನೋಡ್ತೀನಿ. ಯಾವಾಗ ರೋಮ್ ರಾಜ್ಯದವ್ರು ಎಲ್ಲಾರು ಅಪೊಸ್ತಲರನ್ನ ಸಾಯಿಸಾಕ್ಬಿಟ್ರು, ಅಡ್ಡಿ ಮಾಡೋದು ಹೊರ್ಟೋಯ್ತು.
ಯಾವಾಗ ಅಡ್ಡಿ ಮಾಡೋದು ಹೊರ್ತಾಯ್ತೋ ಒಳಗಡೆ ದುರ್ಬೋಧನೆಗಳು ಮಾಡ್ತಾ ಕ್ರಿಸ್ತ ವಿರೋಧಿ, ಅದೇ ನಾವು ಓದಲ್ಲ, ಕ್ರಿಸ್ತ ವಿರೋಧಿ ಯಾರೋ ವ್ಯತ್ಯಾಸ ಬೋಧನೆಗಳನ್ನ ಮಾಡಿ ಕ್ರಿಸ್ತನ ಹಿಂದೆ ಹಿಂಬಾಲಿಸಂತ ಶಿಷ್ಯನುಗಳನ್ನ ತನ್ನ ಹಿಂದೆ ಹಿಂಬಾಲಿಸ್ಕೊಳ್ಳುವಂತ ರೀತಿಯಲ್ಲಿ ಮಾಡಂತವ್ರು ಅಂತ ನೋಡ್ರಿ. ಅದರ ಇವರು ಬಯಲಿಗೆ ಬರಕ್ಕೆ ಶುರು ಆದ್ರು. ಯಾವಾಗ ಬಯಲಿಗೆ ಬರಕ್ಕೆ ಶುರು ಆದ್ರೋ ಆ ಕೂಸು ಹುಟ್ಟಿದ ತಕ್ಷಣ ಏನಾಯ್ತು ಅಂತ ನೋಡ್ತೀರಿ ಪ್ರಕಟಣೆ ಪುಸ್ತಕದಲ್ಲಿ. ಇವಾಗ ಓದ್ರಿ ರೆವಲ್ಯೂಷನ್ 12 ಚಾಪ್ಟರ್ ವರ್ಸ್ 5 ಓದಿ. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ನೋಡ್ರ ಏನ್ರಿ, ಕಬ್ಬಣದ ಕೋಲಿನ ಆಳ್ವಿಕೆ ಮಾಡಂತ ಒಂದು ಗಂಡು ಮಗು ನಿಂತ ಎಲ್ಲ ನಿಂತ್ಕೊಂಡ್ಬಿಟ್ರೆ ಈ ಗಂಡು ಮಗು ಕ್ರಿಸ್ತನು ಎತ್ಕೊಂಡ್ಬಿಟ್ರು ಅಂತ ಬಿಟ್ಟಾದ್ರ. ಕ್ರಿಸ್ತನ ಹುಟ್ಟಿದ ತಕ್ಷಣ ಹೋಗಿ ಇಡೀ ಲೋಕನ ಆಳ್ವಿಕೆ ಮಾಡಿದ್ರ. ಕ್ರಿಸ್ತನ ಹುಟ್ಟಿದ ತಕ್ಷಣ ತಾಯಿ ತಂದೆ ಜೊತೆಗೆ ವಿಧಿಯರಾಗಿದ್ರಿ. ಅವ್ರು ಏನ್ ಕೆಲಸ ಮಾಡಿದ್ರು? ಕಾರ್ಪೆಂಟರ್ ಕೆಲಸ ಮಾಡಿದ್ರು. ರಾಜಂತರ ಹೋಗ್ಬಿಟ್ಟು ಸಿಂಹಾಸನ ಕೂತ್ಕೊಂಡ್ಬಿಟ್ರ. ಯಾರು ಹುಟ್ಟಿದ ತಕ್ಷಣ ಸಿಂಹಾಸನ ಕೂತ್ಕೊಂಡು ಏನ್ರಿ ದೇವರ ಸಿಂಹಾಸನದಾಗೆ ಏರಲ್ಪಟ್ಟು ಇಡೀ ಲೋಕವನ್ನು ಕಬ್ಬಣತರ ಆಳ್ವಿಕೆ ಮಾಡಿರೋದು ಯಾರು ಗೊತ್ತಾ? ಯಾರು ಇದು ಕೂಸು? ಪೇಪಸಿ ಸಿಸ್ಟಮ್ ಬರೀ ಪೋಪು ಪೋಪ್ ಸಂಸ್ಥೆ ಗುಪ್ತವಾಗಿ ಕೆಲಸ ಮಾಡ್ತಾ ಇದ್ರು. ಅಪೋಸಿಟ್ಸ್ ಎಲ್ಲ ತೀರ್ಕೊಂಡಿದ ತಕ್ಷಣ ಎಲ್ಲ ಏನಾಗ್ಬಿಡ್ತು, ಪೋಪ್ ಸಂಸ್ಥೆ ಹೊರಗಡೆ ಬಂದು ಧೈರ್ಯವಾಗಿ ಏನ್ ಮಾಡಿದ್ರು, ಇದನ್ನ ಹೇಳಕ್ಕೆ ಶುರು ಮಾಡಿದ್ರು. ಬಂದಿದ ತಕ್ಷಣ ಪವರ್ ಬಂದಿದ ತಕ್ಷಣ ಸಿಂಹಾಸನ ಮೇಲೆ ಕೂತ್ಕೊಂಡು ಇಡೀ ಲೋಕನ ಏನ್ರಿ ಮಾಡಿದ್ರು ಅವರು, ರಾಜರುಗಳ ತರ ಆಳ್ವಿಕೆ ಮಾಡಿದ್ರು. ಅವಾಗ ಏನಾಯ್ತು ಸ್ತ್ರೀಗೆ? ಇವಾಗ ಮುಂದಕ್ಕೋದಿ ಪ್ರಕಟಣೆ 12:6. ಎಲ್ಲ ಗಮನಿಸ್ತಾ ಇದ್ದೀರಾ? ನಿಧಾನ ಗಮನಿಸ್ಕೊಳ್ಳಿ, ಎಲ್ಲರೂ ಓದಿ ಗಮನಿಸಿ. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಸ್ತ್ರೀ ಅರಣ್ಯಕ್ಕೆ ಓಡಿ ಹೋದಳು ಅಂದ್ರೆ ಸ್ತ್ರೀಗೆ ಪ್ರಾಮುಖ್ಯತೆ ಇಲ್ಲ. ಸ್ತ್ರೀ ಅಂದ್ರೆ ಅದನ್ನು ನಿಜವಾದ ಸಭೆ. ನಿಜವಾದ ಸಭೆಗೆ ಅವಾಗ ಪ್ರಾಮುಖ್ಯತೆನೇ ಇಲ್ಲ ರೀ. ಇದ್ರು ನಿಜವಾದ ಸಭೆ, ಅಪೊಸ್ತಲರು ಎಲ್ಲ ತೀರೋದ್ರು, ಅರೆ ನಿಜವಾದ ಸಭೆ ಇರ್ಲಿಲ್ವಾ? ಇತ್ತು ನೋಡಿ, ಜಾನ್ ವಿಕ್ಲಿಫು, ಪೀಟರ್ ವಾಲ್ಡೋ ಇವರೆಲ್ಲ ಇದ್ರು ಬದುಕಿದ್ರು ಸಭೆಯಲ್ಲಿ ಅಲ್ವರ. ಇವರೆಲ್ಲ ಸಭೆ ಒಳಗೆ ಏನಾಗಿದ್ರು, ಎಷ್ಟೋ ಇರೋಂಥ ನಂಬಿಕಸ್ಥರಾಗಿರೋ ಸ್ವಲ್ಪ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಲ್ಲ 7 ಸಭೆಗಳ ಬಗ್ಗೆ. ನನಗೆ ನಿನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಎಲ್ಲರೂ ಎಂತಾರೆ ಅನೇಕ ಜನಗಳು ಇಲ್ಲ, ಅರೆ ಇಲ್ಲಿ ಬದುಕಿರೋ ಸ್ವಲ್ಪ ಜನ ಏನ್ ಮಾಡಿ ನೀವು ಉಳಿಸ್ಕೊಳ್ಳಿ ಅಲ್ರ ಏನ್ರಿ, ನಿಮ್ಮ ವಿಶ್ವಾಸವನ್ನು ನಾನು ಬಲ್ಲೇನೋ, ನೀವು ದರಿದ್ರನಾಗಿದ್ದೀರಾ ಆದ್ರೂ ಕೂಡ ನಿಮ್ಮ ವಿಶ್ವಾಸವನ್ನು ನಾನು ಬಲ್ಲೇನೋ ಅಂತ ಹೇಳ್ತಾರೆ. ಯಾಕೆ? ಸಭೆ ತುಂಬಾ ಚಿಕ್ಕದಾಗೋಯ್ತು, ನಿಜವಾದ ಸಭೆ ತುಂಬಾ ಚಿಕ್ಕದಾಗೋಯ್ತು. ಅದಕ್ಕೆ ಎಲ್ಲಿ ಒಂದು ವಾಸವಾಗಿರೋ ಗತಿ ಬಂದ್ಬಿಡ್ತಂದ್ರೆ ಅರಣ್ಯ. ಅರಣ್ಯ ಅಂದ್ರೆ ಏನೋ ಕಾಡಿಗಿಡಲ್ಲ ರೀ, ಅದರ ಜನ ನಿವಾಸಿಗಳು ಇಲ್ದಿರಂತ ಒಂದು ಸ್ಥಳನ ಅರಣ್ಯ ಅಂತ ಹೇಳಿದ್ರಿ. ಅಲ್ಲ ಎಲ್ಲಿದೆ? ಮ್ಯಾಥ್ಯೂ 14:13 ಓದ್ರಿ. ಮತ್ತೆ 14ನೇ ಅಧ್ಯಾಯ 13ನೇ ವಾಕ್ಯ ಓದ್ರಿ. ಯೇಸು ಅದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಅಡವಿ ಇದನ್ನು ನೋಡಿ, ಜನಗಳಿಲ್ದಿರಂತ ಸ್ಥಳ, ಜನಗಳಿರೋ ಸ್ಥಳ ಬಿಟ್ಬಿಟ್ಟು ಯೇಸು ಅಡವಿಗೆ ಹೋದ್ರು ಅಂತ ನೋಡ್ತೀರಿ. ಅಡವಿ ಅಂದ್ರೆ ಏನಪ್ಪ ಅಂದ್ರೆ ಜನಗಳಿಲ್ದಿರಂತ ಸ್ಥಳಗಳು ಅಲ್ರ. ಹಂಗಾರೆ ಏನಪ್ಪ ಅಂದ್ರೆ ಸಮಾಜದಲ್ಲಿ ಸಭೆಗೆ ಪ್ರಾಮುಖ್ಯತೆ ಇಲ್ಲ. ಜನಗಳಿರಂತ ಸ್ಥಳದಲ್ಲಿ ಕ್ರಿಸ್ತ ವಿರೋಧಿಯ ದುರ್ಬೋಧನೆಗೆ ಪ್ರಾಮುಖ್ಯತೆ ಇದೆ. ಸತ್ಯ ಉಪದೇಶ ಮಾಡೋಂಥ ಸಭೆಗೆ ಪ್ರಾಮುಖ್ಯತೆ ಇತ್ತ ಅಂದ್ರೆ ಇಲ್ಲ. ಆ ಸಭೆ ಹೆಂಗೆ ಆಗ್ಬಿಡ್ತು ಅಂದ್ರೆ ಏನ್ರಿ, ಕೇರ್ ಆಫ್ ಫುಟ್ಪಾತ್, ಅಡವಿಗೆ ಹೋದಂತೆ ಲೆಕ್ಕ ಆಗ್ಬಿಡ್ತು. ಇದು ಸಮಯ ಎಷ್ಟು? ಇವಾಗ ಪ್ರಕಟಣೆ 12:6 ಎಲ್ಲಿ ನಿಲ್ಸ್ತಿರೋ ಸ್ಟರ್ ಕಂಟಿನ್ಯೂ ಮಾಡಿ ಸ್ಟರ್. ಪ್ರಕಟಣೆ ಅಲ್ಲಿ 12. ಆಕೆಗೆ 1260 ದಿನಗಳವರೆಗೆ ಪೋಷಣೆಯಾಗಬೇಕೆಂದು ದೇವರು ಸ್ಥಳವನ್ನು ಸಿದ್ಧ ಮಾಡಿದ್ದನು. ದೇವರು ಒಂದು ಸ್ಥಳವನ್ನು ಸಿದ್ಧ ಮಾಡೋಂತಾನೆ 1260 ಡೇಸ್. ಈ 1260 ಡೇಸ್ ಏನೋ ಹೋದ್ವಾರ ನೋಡಿದ್ರಿ. 1260 ಡೇಸ್ ಅಂದ್ರೆ 1260 ಇಯರ್ಸ್. 539ನೇ ಕ್ರಿಸ್ತ ಶಕದಿಂದ 1260 ವರ್ಷಗಳು ಕೂಡಿಸಿದ್ರೆ ನಮಗೆ ಬರೋದು 1799 ಇಸ್ವಿ. ಅಲ್ಲಿವರೆಗೂ ಸಭೆಗೆ ಪ್ರಾಮುಖ್ಯತೆನೇ ಇರಲ್ಲ. ಆದರೆ ದೇವರು ಸಭೆನ ಬಿಡ್ಲಿಲ್ಲ, ಅದಕ್ಕಾಗ ಒಂದು ಸ್ಥಳವನ್ನು ಸಿದ್ಧ ಮಾಡಿದ್ರು. ಹೆಂಗೆ? ಎಲಿಯನ್ ಕತೆ ಕೇಳಿದಿರಾ? ಬೈಬಲ್ನ ಚೆನ್ನಾಗಿ ಓದಿದ್ರು ಅರ್ಥ ಮಾಡ್ಕೊತೀರಾ. ಯೆಜೆಬೆಲ್ ಇದ್ಲು, ಅಹಾಬ್ ಇದ್ದ, ಇವರಿಬ್ಬರಿಂದ ಭಯ ಪಡ್ಕೊಂಡು ಎಲಿಯ ಓಡೋಗ್ಬಿಡ್ತಾನೆ ದೂರಕ್ಕೆ, ಅದರ ಕರ್ಮೆಲ್ ದೂರಕ್ಕೆ ಅವನು ಪರ್ವತಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ 3.5 ವರ್ಷ ಗುಹೆಯಲ್ಲಿ ಅಡಗಿಡ್ತಾನ್ರಿ. ಎಲ್ಲ ಬರಗಾಲ, ನೀರೇ ಇಲ್ಲ ರೀ. ಆದರೆ ದೇವರು ಎಲಿಯನ್ನ ಕೈ ಬಿಡ್ಲಿಲ್ಲ. ಕಾಗೆಯ ಮುಖಾಂತರ ಆಹಾರ ಕೊಟ್ಟರು, ಆ ಒಂದು ನದಿಯ ಮುಖಾಂತರ ಏನ್ ಮಾಡ್ತಾರೆ, ನೀರು ಕೊಡ್ತಾರೆ. ಆದರೆ ನಗರದಲ್ಲಿ ಏನಿಲ್ಲ, ಅಲ್ಲಿ ಅಹಾಬ್ ಮತ್ತು ಯೆಜೆಬೆಲ್ ಇರೋ ಜಾಗದಲ್ಲಿ ಮಳೆನೇ ಇಲ್ಲ, ಅಂದ್ರೆ ಸತ್ಯನೇ ಇಲ್ಲ. ನೀರನ್ನೇನ್ರಿ? ದೇವರ ವಾಕ್ಯ. ದೇವರ ವಾಕ್ಯ ಸತ್ಯನೇ ಇರಲಿಲ್ಲ ರೀ.
ಎಷ್ಟು ವರ್ಷ? ಅಲ್ಲೂ ಕೂಡ ಎಲ್ಲಿನ ಕಾಲದಲ್ಲಿ 3.5 ವರ್ಷ ನೋಡ್ತೀರಿ. ಅದರ ಅದೇ ಸೇಮ್ 3.5 ವರ್ಷ ಅದೆಲ್ಲ ಛಾಯೆಗಳಿದೆ, ಪಾಠಗಳಿದೆ, ನೋಡೋಣ. ಅದರ ಅದೇ ಥರ ಸಭೆಗೆ ದೇವರು ಒಂದು ಆಶ್ರಯ ಕೊಟ್ಟು, ಕೃಪೆ ಕೊಟ್ಟು, ದಯ ಕೊಟ್ಟು ಏನು ಮಾಡಿದ್ರು? ಅಲ್ಲಿ ನಡೆಸಿದ್ರು ಅಲ್ವರ. ಅದಕ್ಕೆ ಏನ್ರಿ ನೋಡಿ, ಸಭೆ ಏನಾಯ್ತು ಇವಾಗ? ಗುಪ್ತವಾಗಿ ಬೆಳಿತೈತೆ. ಇವಾಗ ಏನು ಮಾಡೋಣ ಅಂದರೆ, ಇವಾಗ ಇಲ್ಲಿ ಕ್ರಿಸ್ತ ವಿರೋಧಿ ಏನು ಕೆಲಸ ಮಾಡ್ದ? ಕೂಸು ಪಕ್ಕನೇ ಸಿಂಹಾಸನ ಕೂತಂತಲ್ಲ, ದೇವರ ಸಿಂಹಾಸನ ಆಳ್ವಿಕೆ ಮಾಡ್ತಾರೆ. ಆ ಕೂಸು ಏನು ಮಾಡ್ತು ಅಂತ ನಾವು ಸೇಮ್ ಸ್ವಲ್ಪ ನಾವು ಗಮನಿಸೋಣ. ನೋಡಿ, ಇಲ್ಲಿ ಪಿಕ್ಚರ್ ಚೇಂಜ್ ಆಗ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೋಡಿ, ಬೈಬಲಲ್ಲಿ ಇವೆಲ್ಲ ಕೊಡ್ತಾರೆ ಸಿಂಬಲ್ಸು. ಅದರ ಒಂದು ಮಟ್ಟದವರೆಗೂ ಒಂದು ಸಿಂಬಲ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ? ಆ ಸಿಂಬಲ್ಗಳನ್ನ ದೇವ್ರು ಏನು ಮಾಡ್ತಾರೆ? ಪ್ರಕಟಣೆ ಪುಸ್ತಕ ಚೇಂಜ್ ಮಾಡೋದು ನಾವು ಏನು ಮಾಡ್ತೀವಿ ನೋಡ್ತೀರಿ. ಯಾಕೆ ಅಂತಂದರೆ ಆ ಸಿಂಬಲ್ಸ್ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ಅದರ ಆ ಸನ್ನಿವೇಶಗಳು ತಕ್ಕಂತೆ ಈ ಚಿಹ್ನೆಗಳು ಏನಾಗ್ತಾರೆ ಅಲ್ಲಿ ಚೇಂಜ್ ಆಗ್ತಾರೆ. ಅದರ ನೋಡಿ, ಅಲ್ಲೇನು ಮಾಡಿದ್ರು? ಒಂದು ಕೂಸ್ ಅಂತ ಕೊಟ್ಟರು. ಇಲ್ಲಿ ಮಿಕಾಯಲ್ಗೆ ಹೋಲಿಕೆ ಮಾಡ್ತಾರೆ. ಅದರ ಓದನ ಎಲ್ಲಪ್ಪ ಅಂದರೆ ಪ್ರಕಟಣೆ 12ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ 8ನೇ ವಾಕ್ಯ ಓದಿ. ಎಲ್ಲಿ ಅಮೃತ ಎಷ್ಟು ಓದ್ಬೋದಾ? ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವು ತಪ್ಪಿ ಹೋಯಿತು. ಅದರ ಅದಕ್ಕೆ ಪರಲೋಕದಲ್ಲಿ ಯುದ್ಧವು ನಡೀತು. ಮಿಕಾಯೇಲನು ಅವನ ದೂತರಿಗೂ, ಘಟಸರ್ಪ ಅವನ ದೂತರಿಗೆ ಏನ್ ಮಾಡ್ತೀವಿ? ಯುದ್ಧ ನಡೀತು ಅಂತ ಹೇಳ್ತಾರೆ. ಅದಕ್ಕೆ ಘಟಸರ್ಪ ದೂತರಿಗೆ ಸ್ಥಳ ಸಿಕ್ಕಿಲ್ಲ, ಬಿದ್ದೋಗ್ಬಿಟ್ಟು ಅವ್ನ ಭೂಮಿಗೆ. ಮಿಕಾಯೇಲ ದೂತರುಗಳು ಏನಾಗ್ಬಿಟ್ಟು ಗೆದ್ಬಿಟ್ರು. ಎಲ್ಲರೂ ಏನ್ ಮಾಡ್ತಾರೆ? ನೇರವಾಗಿ ತಿಳ್ಕೊಂಡ್ಬಿಡ್ತಾರ್ರಿ. ಪರಲೋಕದಲ್ಲಿ ಶೇತಾನ್ ಇದ್ದ, ಅವ್ನು ಶೇತಾನ್ ಪಾಪ ಮಾಡ್ಬಿಟ್ಟ. ಅವಾಗ ಅವ್ನ ದೂತರನ್ನೆಲ್ಲ ಸೇರ್ಸ್ಕೊಂಡ್ಬಿಟ್ಟ. ಆ ದೂತರುಗಳು ಯಾರು ಅಂದ್ರೆ ಇವರು ಶೇತಾನು ಮತ್ತೆ ಅವರು ಬಿದ್ದೋಗಿರೋ ದೂತರುಗಳು. ಅದೇ ಥರ ಮಿಕಾಯೇಲ್ ಇದ್ರು, ಮಿಕಾಯೇಲ್ ಮತ್ತೆ ಪರಲೋಕದ ಒಳ್ಳೆ ದೂತರುಗಳಿದ್ರು. ಅವ್ರು ಪರಲೋಕದಲ್ಲೇ ಫೈಟಿಂಗ್ ಮಾಡಕ್ಕೆ ಶುರು ಮಾಡ್ಬಿಟ್ರು ಅಂತ. ಅಲ್ಲಿ ದೊಡ್ಡ ಯುದ್ಧ ಆಗ್ಬಿಡ್ತು, ವರ್ಲ್ಡ್ ವಾರು. ವರ್ಲ್ಡ್ ಅಲ್ಲ, ಅದು ಹೆವನ್ ವಾರು. ಹೆವನ್ ವಾರ ಆಗಿದ ತಕ್ಷಣ ಏನೋ ಬಿದ್ದೋಗಿರೋ ದೂತರು ಶೇತಾನ್ ದಬಕ್ಕನ್ನ ಭೂಲೋಕಕ್ಕೆ ಬಿದ್ದೋಗ್ಬಿಟ್ರು ಅಂತ. ಅಲ್ಲ, ಯೋಚನೆ ಮಾಡ್ರಿ. ಸ್ವಲ್ಪ ಸ್ಪಿರಿಚುವಲ್ ಸೆನ್ಸ್ ಇಲ್ವಾ? ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಪರಲ್ಲ ಬಿಡಿ, ನಾವ್ ಏನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಸ್ಪಿರಿಚುವಲ್ ಸೆನ್ಸ್ ಬಿಡ. ಪರಲೋಕದಲ್ಲಿ ಯುದ್ಧ ಆಗ್ತದ? ಸತ್ಯವೇದ ಏನ್ ಹೇಳ್ತದೆ? ಕೀರ್ತನೆ 5:4 ಹೋದ್ರಿ. ಕೀರ್ತನೆ 5:4 ಹೋದ್ರೆ. ಇನ್ನೊಬ್ರು ಯೂದ 9 ಓದಿ. ನೀನು ದುಷ್ಟತ್ವದಲ್ಲಿ ಸಂತೋಷಿಸುವ ದೇವರಲ್ಲ, ಕೆಟ್ಟದ್ದು ನಿನ್ನ ಬಳಿಗೆ ತಂಗಲಾರದು, ನಿನ್ನ ಬಳಿಯಲ್ಲಿ ತಂಗಲಾರದು. ನೋಡ್ರ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಕೆಟ್ಟದ್ದು ನಿನ್ ಬಳಿಗೆ ಏನಂತೆ ತಂಗಲಾರದು, ದುಷ್ಟತ್ವದಲ್ಲಿ ಸಂತೋಷ ಪಡೋ ದೇವರಲ್ಲ. ಹಂಗಾರೆ ಕೆಟ್ಟದವ್ರ ಬಳಿಗೆ ಇರಲ್ಲ ಅಂತಂದ್ರೆ ಅಲ್ಲಿ ಶೇತಾನ ಪಾಪ ಮಾಡೋ ತನಕ ದೇವ್ರಲ್ಲೇ ಇದ್ದಿ ಎಲ್ಲ ನೋಡ್ಕೊಂಡು ಯುದ್ಧ ಬೇರೆ ಆಯ್ತಂತೆ. ಯುದ್ಧ ಆಡೋದ ದೇವ್ರು ನೋಡ್ಕೊಂಡೇ ಕೂತಿದಂತ. ಅಯ್ಯೋ ಆಯ್ರಪ್ಪ, ನೀವು ಫೈಟಿಂಗ್ ಆಡ್ರಪ್ಪ, ಯಾರು ಗೆಲ್ತಿರೋ ಬರ್ರಪ್ಪ ಅಂದ್ಬಿಟ್ಟು. ಎಂತ ಸಿಲ್ಲಿ ಅಲ್ವಾ? ಸರ್ವಶಕ್ತನಾಗಿರೋಂಥ ದೇವರು, ಇಡೀ ಬ್ರಹ್ಮಾಂಡಲ್ಲಿ ಎಲ್ಲ ನಕ್ಷತ್ರ ಗಣಗಳನ್ನ ಹೆಸರಿಟ್ಟಿ ಕರಿಯಂತ ದೇವರು, ಅವ್ರ ಮುಂದೆ ಒಬ್ಬ ದುಷ್ಟ ನಿಂತ್ಕೊಳಕ್ ಸಾಧ್ಯನಾ? ಯೋಚನೆ ಮಾಡ್ರಿ. ಸೇತನ್ನ ಭಸ್ಮ ಮಾಡಕ್ಕೆ ಎಷ್ಟೊತ್ರಿ ದೇವರು? ನಾಟ್ ಇವನ್ ಒಂದು ಸೆಕೆಂಡ್. ಅಂಥ ಪವರ್ಫುಲ್ ಗಾಡ್ರಿ. ಅದರ ಇದಕ್ಕೆಲ್ಲ ಬಿಟ್ಟು ಅಂದ್ರೆ ಕಾರಣ ಇದೆ. ಇವರೆಲ್ಲ ಲಿಟ್ರೆಲ್ಲ ತಗೊಂಡು ಇದನ್ನೇ ಪರಲೋಕ ಯುದ್ಧ ಆಯ್ತು, ದಬ್ಬನ್ ಬಿದ್ದೋಗ್ಬಿಟ್ರು. ಎಂಥ ಫೂಲಿಶ್ ಥಾಟ್ಸ್ ಅಲ್ವಾ? ನೋಡಿ, ಪರಲೋಕ ಯುದ್ಧ ಆಡ್ತಾರ? ಯೋಚನೆ ಮಾಡ್ರಿ. ಯೂದ 9ನೇ ವಾಕ್ಯ ಹೋದ್ರಿ. ಅವ್ರದ್ದು ಪ್ರಕಟಣೆ ಪುಸ್ತಕಕ್ಕಿಂತ ಮುಂಚೆ ಯೂದ ಓದಿ ಪ್ರೇಮಾಸ್ಟರ್. ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡಿದಾಗ ಅವನು ಸೈತಾನನ ಮೇಲೆ ದುಷ್ಟನಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ, ಕರ್ತನು ನಿನ್ನನ್ನು ಖಂಡಿಸಲಿ ಅಂದನು. ನೋಡ್ರ, ಮಿಕಾಯೇಲು ಶೇತಾನ್ ಜೊತೆಗೆ ಮಾತಾಡ್ತಾ ಇರ್ಬೇಕಾರೆ ಏನಂದ್ರು? ಮೋಸೆ ಶವದ ವಿಷಯವಾಗಿ ಯುದ್ಧ ಆಡಿದ್ರ. ದೇವ್ರು ನಿನ್ನನ್ನು ಖಂಡಿಸ್ಲಿ ಅಂತಂದು ವಾಗ್ವಾದ ಕೂಡ ಮಾಡಕ್ ಹೋಗಿಲ್ವಂತೆ, ಆರ್ಗ್ಯುಮೆಂಟ್ ಮಾಡಕ್ ಹೋಗಿಲ್ವಂತರಿ. ಕರ್ತನಲ್ಲಿ ಪ್ರೀತಿ ಅಂತ ಸೋಗಳೇ ಸೈಲೆಂಟ್ ಆಗ್ಬಿಟ್ರಂತೆ. ದೇವ್ರು ನಿನ್ ನೋಡ್ಕೊಂತ, ದೇವ್ರು ನಿನ್ ಖಂಡಿಸ್ಲಿ ಬಿಡಪ್ಪ ಅಂತ ಅನ್ಬಿಟ್ಟು. ಅದ್ರ ಹಂಗಿರ್ಬೇಕಾರೆ ಇವ್ರು ಪರಲೋಕದಲ್ಲಿ ಯುದ್ಧ ಆಡ್ತಾರ? ಯೋಚನೆ ಮಾಡ್ರಿ. ಭೂಲೋಕದಲ್ಲಿ ಬಂದೆ ಎಲ್ಲ ಅವಕಾಶ ಇರ್ಬೇಕಾರೆ ಏನ್ ಮಾಡಕ್ ಹೋಗಿಲ್ಲ. ಮೋಸೆ ಶವದ ವಿಚಾರವಾಗಿ ಯುದ್ಧನೇ ಆಡ್ಲಿವಂತೆ. ಇನ್ ಪರಲೋಕದಲ್ಲಿ ಇವ್ರು ದುತ್ತವ್ರು ಯುದ್ಧ ಆಡ್ತಾರ? ಎಂತ ಸಿಲಿ ಥಾಟ್ ಅಲ್ವಾ? ಅದಕ್ಕೆ ಹೇಳೋದು ಇದು ಸಿಂಬಾಲಿಕ್. ಹಂಗಾರೆ ಇಲ್ಲಿ ಮಿಕಾಯೇಲ್ ಅಂದ್ರೆ ಯಾರು? ಇಲ್ಲಿ ಮಿಕಾಯೇಲು ಡೂಪ್ಲಿಕೇಟ್ ಮಿಕಾಯೇಲ್, ಒರಿಜಿನಲ್ ಮಿಕಾಯೇಲ್ ಅಲ್ಲ. ಅದರ ಮಿಕಾಯೇಲ್ ಅಂದ್ರೆ ಪದದ ಅರ್ಥ ಏನು? ಇವಾಗ ಹೆಂಗೆ ಘಟಸರ್ಪದ ರೋಮ್ ರಾಜ್ಯ ಅಂತ ನೋಡ್ರು, ಇಲ್ಲಿ ಮಿಕಾಯೇಲ್ ಅಂದ್ರೆ ಯಾರು ಗೊತ್ತಾ? ಯೇಸು ಕ್ರಿಸ್ತನಲ್ಲ ರೀ. ಮಿಕಾಯೇಲ್ ಅಂದ್ರೆ ಪದದ ಅರ್ಥ ಮಿಕ್ ಪ್ಲಸ್ ಎಲ್, ದೇವರ ಸ್ವರೂಪ. ದೇವರ ಸ್ವರೂಪದಲ್ಲಿರಂತ
ಇನ್ನೊಂದು ಡೂಪ್ಲಿಕೇಟ್ ಯಾರಪ್ಪ ಅಂದರೆ ಅದೇ ಪೇಪಸಿ ಸಿಸ್ಟಮ್. ಪೋಪ ಅಂತ ಹೇಳ್ಕೊಂಡ, ನಾನೇ ದೇವ್ರು ಅಂತ ದೇವ್ರು ಗರ್ಭಗುಡಿಲಿ ಕೂತ್ಕೊಂಡಿದ್ದೀನಿ. ತಿಸೋನಿಕಲ್ ಹೇಳ್ತಾರಲ್ರಿ, ಪೋಪ್ ಈ ಥರ ಹೇಳ್ಕೊಂಡ ಇಲ್ವಾ? ಹೌದು, ಪೋಪ್ ಪಾಂಡವರ್ ಅಂತ ಕರೀತಾರ್ರಿ. ಅದರ ಕ್ರಿಸ್ತನ್ಗೆ ಬದಲಾಗಿ ನಾನು ಇದ್ದೀನಿ ಅಂತಂದ್ಬಿಟ್ಟು ಪೋಪ್ ಯೋಚನೆ ಮಾಡೋದು ಹೇಳ್ಕೊಳೋದು. ಈ ಪೋಪಿನ ಸಂಸ್ಥೆಗೋ ಏನ್ರಿ, ಆಮೇಲೆ ಏನ್ರಿ, ರೋಮಲ್ಲಿರಂತ ಎಲ್ಲ ಪೂಜಾರಿಗಳು, ಅದರ ಯಾಜಕರು ಅವರೆಲ್ಲ ಇದ್ರಲ್ಲ, ಅವ್ರದ್ದು ಧರ್ಮ ಇತ್ತಲ್ಲ, ವಿಗ್ರಹಾರಾಧನೆ ಮಾಡೋದು, ಈ ಗ್ರಹಗಳನ್ನೆಲ್ಲ ಪೂಜೆ ಮಾಡೋಂಥದ್ದು, ಅದರ ಈ ಬಲಿಗಳನ್ನ ಕೊಡೋಂಥದ್ದೆಲ್ಲ ಇತ್ತಲ್ಲ, ಇವ್ರಿಗೂ ಧರ್ಮಗಳಿಗೆ ಏನಾಯ್ತು ವಿದ್ಯ ಬಂತು. ಯಾಕೆ? ಪೋಪಿನ ಆಳ್ವಿಕೆ ಬಂತು. ಅದರ ಏನ್ರಿ, ಪೋಪು ಅಧಿಕಾರದಲ್ಲಿ ಬಂದ, ಅವ್ರು ಎಲ್ಲರೂ ಕ್ರೈಸ್ತವರಾಗಿನ್ನ ಕನ್ವರ್ಟ್ ಆಗಿಲ್ವಲ್ಲ, ಎಲ್ಲ ಹೆಸರುವಾಗಿರ್ಸಿದ ಕ್ರೈಸ್ತವ್ರು ಯಾರು ಕನ್ವರ್ಟ್ ಆಗಿಲ್ವಲ್ಲ. ಆವಾಗ ರೋಮಲ್ಲಿ ಏನಾಯ್ತಂದ್ರೆ ಈ ಎರಡು ಧರ್ಮಗಳಿಗೆ ಯುದ್ಧ ಆಯ್ತಂತ್ರಿ. ಅದರ ಅದಕ್ಕೆ ಆಕಾಶದಲ್ಲಿ ಅಂತ ಹೇಳೋದು, ಇಲ್ಲಿ ಪರಲೋಕ ರೀ, ಆಕಾಶದಲ್ಲಿ ಅಂತಂದ್ರೆ ಎರಡು ಮತಗಳಿಗೆ ಯುದ್ಧ ಆಯ್ತು. ಇವಾಗ ನೀವ್ ಹೇಳ್ರಿ, ಪೇಗನ್ ಧರ್ಮ ರೋಮಲ್ಲಿತ್ತು, ಆಮೇಲೆ ಏನ್ರಿ ಪೋಪಿನ ಆಳ್ವಿಕೆ ಬಂತು. ಇದರಲ್ಲಿ ಗೆದ್ದಿದ್ ಯಾರು ಗೆದ್ದಿದ್ದು? ಪೋಪಿನ ಆಳ್ವಿಕೆ ಗೆಲ್ತಾ ಅಥವಾ ರೋಮಲ್ಲಿರಂತ ಒಂದು ವಿಗ್ರಹಾರಾಧನೆ ಧರ್ಮ ಗೆಲ್ತಾ? ವಿಗ್ರಹಾರಾಧನೆ ಅವ್ರು ಗೆಲ್ತಾ? ಅವ್ರು ಸೋತೋದ್ರು. ಅವ್ರು ಸೋತೋಗಿರೋದ್ರಿಂದಾನೇ ಪೋಪಿನ ಆಳ್ವಿಕೆ ಪವರ್ ಬರಕ್ಕೆ ಏನಾಯ್ತು, ಅನುಕೂಲ ಆಯ್ತ್ರಿ. ಅದಕ್ಕೆ ನಾವು ಅಲ್ಲಿ ನೋಡ್ತೀರಿ ಅಂತೀನಿ ಏನ್ರಿ, ಘಟ ಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು, ಅವ್ರಿಗೆ ಸ್ಥಾನವು ಸಿಕ್ಕಲಿಲ್ಲ. ಅದ್ರ ಏನಂತಾರೆ, ರೋಮಲ್ಲಿರಂತ ಹಳೆ ಧರ್ಮ ಹೊಟ್ಟೋಯ್ತು. ಯಾವ ಧರ್ಮ? ಆ ವಿಗ್ರಹಾರಾಧನೆ ಮಾಡೋರು. ಅಪೊಸ್ತಲ ಪೌಲ್ ಹೇಳ್ತಾರಲ್ಲ, ಎಲ್ಲಾ ಕಡೆ ಬಲಿಪೀಠ ಇದ್ರು, ಒಂದು ಬಲಿಪೀಠಕ್ಕೆ ಹೆಸರು ಇಟ್ಟಿರಲ್ಲ. ಅಂದ್ರ ಟು ದ ಅನ್ನೋನ್ ಗಾಡ್ ಅಂತ ಹೇಳ್ತಾರೆ, ಹೆಸರು ಇಲ್ಲಿರೋ ದೇವರು, ಅಪರಿಚಿತವಾಗಿರೋಂಥ ದೇವರು. ಆ ದೇವ್ರ ಬಗ್ಗೆ ನಾನು ಹೇಳ್ತೀನಿ ಬರಪ್ಪ ಅಂತ ಹೇಳ್ತಾರೆ. ಯಾಕಂದ್ರೆ ರೋಮರು ಏನ್ ಮಾಡ್ತಾ ಇದ್ರು, ಇದನ್ನೇ ಮಾಡ್ತಾ ಇದ್ರು, ವಿಗ್ರಹಾರಾಧನೆ ಮಾಡ್ಕೊಂಡು. ಅದರ ಇವ್ರಿಗೆ ಏನ್ ಹೇಳ್ತಾರೆ, ಇವ್ರಿಗೆ ಜುಪಿಟರ್ ಅಂತ ಹೆಸರು ಕರೀತಾರೆ, ಅವ್ರಿಗೆ ಸ್ಯಾಟರ್ನ್ ಅಂತ ಹೆಸರು ಕರೀತಾರೆ. ಬೈಬಲ್ ಐತಾ ಇಲ್ವಾ? ಹೂವಿನ ಹಾಕ್ಬಿಟ್ಟು ಇವ್ರನ್ನ ಕೊಂಡಾಡ್ಬಿಟ್ಟು ಇವ್ರು ದೇವ್ರುಗಳು ಮನುಷ್ಯನ ನಡುವೆ ಬಂದ್ಬಿಟ್ಟವ್ರೆ ಅಂತಂದ್ಬಿಟ್ಟು ಮನುಷ್ಯನ ದೇವ್ರ ತರ ಪೂಜೆ ಮಾಡೋರು. ಈ ಧರ್ಮ ಇತ್ತಾ? ಈ ಧರ್ಮ ಇವತ್ತಿದೆಯಾ? ಅಪೋಸಿಸ್ ಎಲ್ಲ ಹೋಗಿದ್ಮೇಲೆ ಆಮೇಲೆ ಏನ್ರಿ, ರೋಮ್ ರಾಜ್ಯದಲ್ಲಿ ಪೋಪಿನ ಆಳ್ವಿಕೆ ಬರ್ಬೇಕು, ಈ ಧರ್ಮ ಇತ್ತಾ? ಎಲ್ಲ ಐತೆ ಆ ಧರ್ಮ, ಹೊಟ್ಟೋಯ್ತು. ಎಲ್ಲಾ ಕಡೆ ಹೆಸರಿಗಾಗಿರಂತ ಕ್ರೈಸ್ತವರು ಬಂದು ತುಂಬ್ಕೊಂಡ್ಬಿಟ್ರು ಅಲ್ರ. ಯಾಕೆ? ರಾಜನೇ ಕನ್ವರ್ಟ್ ಆಗ್ಬಿಟ್ಟಾರೆ ಕ್ರಿಶ್ಚಿಯಾನಿಟಿಗೆ, ಕಾನ್ಸ್ಟಂಟಿನ ಎಂಪರರ್. ಅದಕ್ಕೆ ಅದನ್ನ ತಗೊಂಡು ಎಲ್ಲಾರು ಏನಾಗ್ಬಿಟ್ರು, ಕನ್ವರ್ಟ್ ಆಗ್ಬಿಟ್ರು. ಅದಕ್ಕೆ ಹೇಳ್ತಾರೆ ಪ್ರಕಟಣೆ 7:8 ಪರಲೋಕದಲ್ಲಿ ಯುದ್ಧ ನಡೆಯಿತು, ಮಿಕಾಯಲು ಮತ್ತೆ ಅವನ ದೂತರುಗಳು ಅಂತಂದ್ರೆ ಬಿಷಪ್ಪು, ಕಾರ್ಡಿನಲ್ಲು, ಪೋಪು ಇವರೆಲ್ಲರೂ ಒಂದ್ ಕಡೆ ಇದ್ರು. ಆಮೇಲೆ ರೋಮಲ್ಲಿರಂತ ಯಾಜಕರು, ಪೂಜಾರಿಗಳು ಇವರೆಲ್ಲ ಇದ್ರು. ಇವರಿಬ್ರು ನಡುವೆ ಏನಾಯ್ತು, ಘರ್ಷಣೆ ಆದವಾಗ ಆ ಧರ್ಮ ಏನಾಯ್ತು, ಇಲ್ಲದಂತೆ ಹೋಯ್ತು. ಕಂಪ್ಲೀಟ್ ಆಗಿ ಪೇಪಸಿ ಏನ್ ಮಾಡ್ತು ಅಂದ್ರೆ ಪೇಗನ್ ಧರ್ಮನ ನಿರ್ಮೂಲ ಮಾಡ್ಬಿಡ್ತು ಅಲ್ವರ. ಆಮೇಲೆ ಏನಾಯ್ತು ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಓದಿತೀನಿ, ಪ್ರಕಟಣೆ 12:9. ಭೂಲೋಕದವರನ್ನೆಲ್ಲ ಮರುಳುಗೊಳಿಸುವ ಆ ಮಹಾ ಗಡಸರ್ಪನು, ಅಂದರೆ ಪಿಶಾಚನೆಂತಲೂ ಸೈತಾನನೆಂಬ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಭೂಮಿಗೆ ಬಿದ್ದರು ಏನತ್ತ, ನೆಲ ಸಮ ಆಗ್ಬಿಟ್ರು. ಅಂದ್ರೆ ಪೇಗನ್ ಧರ್ಮ ಮೊಣ್ಪಾಲ್ ಆಗೋಯ್ತು, ನೆಲ ಸಮಾನ ಆಗೋಯ್ತು. ಆವಾಗ ಪೋಪ್ ಏನಪ್ಪಾ ಮಾಡ್ತಾನೆ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ಏನ್ರಿ ಆಳ್ವಿಕೆ ಮಾಡಕ್ಕೆ ಶುರು ಮಾಡ್ತಾನೆ. ಯಾವ ತರ ಆಳ್ವಿಕೆ ಮಾಡ್ತಾನೆ ಅಂತಂದ್ರೆ ಒಂದು ರಾಜಾದಿರಾಜನ್ ತರ ಏನ್ ಮಾಡ್ತಾನೆ, ಆಳ್ವಿಕೆ ಮಾಡ. ಅದಕ್ಕೆ ಇವತ್ತು ಕೂಡ ಪೋಪ್ ಯಾರು ರೋಮನ್ ಕ್ಯಾಥಲಿಕ್ ಅವ್ರು ಇದ್ರೆ ಕ್ರಿಸ್ತನ 1000 ವರ್ಷ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ಅವ್ರೇನ್ ಗೊತ್ತಾ ಹೇಳ್ತಾರೆ, ಆಲ್ರೆಡಿ ಆಗೋಯ್ತು ಅಂತಾನೆ ಹೇಳ್ತಾರೆ. ಹೇಗೆ ಗೊತ್ತಾ? ಬೈಬಲ್ ಓದಿ, ಮತೆಯ 6:13 ಕನ್ನಡದಲ್ಲಿ ಓದ್ರಿ ಯಾರಾದ್ರು ನೋಡೋಣ. ಮ್ಯಾಥ್ಯೂ 6:13 ಓದ್ರಿ ಅಂತೀರಿ, ಜಲ್ದಿ ಓದ್ರಿ. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಅಷ್ಟೇನಾ? ಇರಿ ಒಂದ್ ನಿಮಿಷ. ಮ್ಯಾಥ್ಯೂ 6 ಒಂದ್ ನಿಮಿಷ 13 ಓದ್ರಿ. 13 ಅದೇ ಓದಿದ್ದು. ಹೌದ್ರಾ? ಇನ್ನೊಂದ್ಸತಿ ಓದಿ 13. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಓಕೆ, ಇವಾಗ ಕೆಡೆ ಫುಟ್ ನೋಟ್ ಕೊಟ್ಟಾರ ಅಷ್ಟೇ, ಚಿಕ್ಕದಾಗಿನ ಪಾಯಿಂಟ್ ಕೊಟ್ಬಿಟ್ಟು ಫುಟ್ ನೋಟ್ ಕೊಟ್ಟಿದ್ದಾರಾ? ನೋಡಿರಿ.
ನೋಡಿರಿ, ಓದ್ರಿ ಅದನ್ನ. ಅದೇನ್ ಕೊಟ್ಟಾರೆ ಫುಟ್ ನೋಟಲ್ಲಿ? ಓದ್ರಿ, ಯಾರಾದ್ರೂ ಓದ್ರಿ, ಪರವಾಗಿಲ್ಲ. ಫುಟ್ ನೋಟ್ ಏನ್ ಕೊಟ್ಟಾರೆ ಓದಿ. ಕೆಡುಕನಿಂದ ಅಂದರೆ ಸೈತಾನನಿಂದ ಅಂತ ಕೊಟ್ಟಿದ್ದಾರೆ. ಫುಟ್ ನೋಟ್ ಅಷ್ಟೇ ಕೊಟ್ಟಿದ್ದಾರಾ? ಕೆಡುಕನಿಂದ ಅಂದರೆ ಸೈತಾನನಿಂದ ಅಂತ ಕೊಟ್ಟಿದ್ದಾರೆ. ಇಲ್ಲ 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 ಇಲ್ಲ, ಇರಿ ಇರಿ. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ಅದು ನೋಡಿ ಕೊಟ್ಟ ಅಂತಾನೆ. ಏನ್ ಕೊಟ್ಟಾರಲ್ಲಿ? ರಾಜ್ಯವು ಬಲವು ಸದಾಕಾಲ ನಿನ್ನವೇ. ನಿನ್ನದೇ. ಆಕ್ಚುಲಿ ಇನ್ನು ಫುಟ್ ನೋಟ್ ಏನ್ ಕೊಟ್ಟಾರ ಗೊತ್ತಾ? ಇದು ಆಕ್ಚುಲಿ ಒರಿಜಿನಲ್ ಬೈಬಲ್ ಇಲ್ಲ, ಪೋಪ್ ಆಡ್ ಮಾಡಿರೋ ವಾಕ್ಯ ಇದು. ಅಲ್ರ ಜನಗಳು ಕೇಳ್ತಾರಲ್ಲ, ಬ್ರದರ್ ದೇವ ರಾಜ್ಯ ಬರ್ತದೆ ಬೈಬಲ್ ಹೇಳಿದೆ, ಅದು ಯಾವಾಗ ಬರ್ತದೆ ಅಂತ ಕೇಳ್ತಾರಲ್ಲ, ನಾವು ಉತ್ತರ ಕೊಡ್ಬೇಕಲ್ಲ. ಅವಾಗ ಏನ್ ಮಾಡ್ಬಿಟ್ರು, ಏನ್ ದೇವರಾಜ್ಯ ಅಂತ ಹೇಳ್ತಾರೆ, ಹೆಂಗ್ ಉತ್ತರ ಕೊಡೋಣ? ಅದಕ್ಕೆ ಬಿಟ್ರು ಈ ವಾಕ್ಯನ ಹಾಕ್ಬಿಟ್ರು. ಏನ್ ಹಾಕ್ಬಿಟ್ರು? ರಾಜ್ಯವು ಬಲವು ನಿನ್ನದೇ. ನಿಂದೇನು ಯಾರು? ಪೋಪಂದೆ. ಇದೇ ಅಪ್ಪ ಆಡಳಿತ, ಇದೇ ತಗೊಳಪ್ಪ, ಇದೇ ರಾಜ್ಯ ಇದೆ, ಅದಕ್ಕೆ ಎಲ್ಲ ಕಡೆ ಸಮಾಧಾನ ಇರೋದು, ಅದಕ್ಕೆ ಎಲ್ಲರೂ ಪೋಪನ್ ಮಾತು ಕೇಳ್ಬೇಕು. ಯಾಕಂದ್ರೆ ಪೋಪ್ ಯಾರು? ಕ್ರಿಸ್ತನ ಸ್ವರೂಪ, ಕ್ರಿಸ್ತನ ಪ್ರತಿಬಿಂಬ, ಕ್ರಿಸ್ತನಿಗೆ ಬದಲಾಗಿ ಅಂತಬಿಟ್ಟು ಈ ತರ ಮೋಸ ಮಾಡ್ಬಿಟ್ರು. ಯಾಕಂದ್ರೆ ಆ ಕಾಲದಲ್ಲಿ ಬೈಬಲ್ ಇಲ್ವಲ್ಲ, ಮೂಢನಂಬಿಕೆ ಹೇಳೋದೆಲ್ಲ ಏನ್ ಮಾಡೋರು ಇವ್ರು ಕೇಳೋರು. ಆದ್ರೆ ಕರ್ತನ ಪ್ರಾರ್ಥನೆನ ಜ್ಞಾನವಾಗಿ ಓದ್ಲಿಲ್ಲ. ಕರ್ತನ ಪ್ರಾರ್ಥನೆ ಏನು? ಮೊದಲು ಏನ್ ಹೇಳ್ತಾರೆ? ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧ ನೆಲೆಸಬಲ್ಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ರಾಜ್ಯವು ಬರಲಿ ಅಂತ ಅಲ್ಲಿ ದೇವ್ರು ಹೇಳ್ತಾ ಇರ್ಬೇಕಾರೆ, ಪ್ರಾರ್ಥನೆ ಎಂಡಲ್ಲಿ ಇದೇ ನಿನ್ ರಾಜ್ಯ ಅಂತ ಕೊಡ್ತಾರ? ಯೋಚನೆ ಮಾಡಿ, ಅಂತ ಕನ್ಫ್ಯೂಷನ್ ಅಲ್ಲ ನೋಡಿ. ಪೋಪ್ ಹೆಂಗ್ ಆಡ್ ಮಾಡೋದು ನೋಡಿದ್ದೀನಿ. ಅದಕ್ಕೆ ಕನ್ನಡ ಬೈಬಲಲ್ಲಿ ಫುಟ್ ನೋಟ್ ಹಾಕ್ಬಿಟ್ಟಿದ್ದಾರೆ. ಹೋಗಿ ರೋಮನ್ ಕ್ಯಾಥಲಿಕ್ ಕೇಳಿರ್ತೀನಿ, ಇವತ್ತು ಕೂಡ ಪೋಪ್ ಹೆಂಗ್ ಹೇಳ್ತಾರೆ, ಕ್ರೈಸ್ಟ್ 1000 years ಮುಗ್ದೋಯ್ತು. ಯಾವಾಗ ಅಂತಂದ್ರೆ ಇದು ವಾಕ್ಯ ನೆರವೇರ್ಬಿಡ್ತು ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ 799 ಇಂದ ಹಿಡ್ದು 1799 1000 years ರೂಲ್ ಆಫ್ ಕ್ರೈ ಇತ್ತಲ್ಲ ಪೋಪು, ಅದೇ ಗ್ರ್ಯಾಂಡ್ ಆಗಿ ಕ್ರಿಸ್ತನ ಆಳ್ವಿಕೆ. ಇದಾಗಿದಂತ ಪೋಪ್ನ ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡೋದಲ್ಲ, ಅದು ಸೇತನ ಬಿಡುವಡಿಕೆ ಅಂತ ಹೇಳ್ತಾರೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಈ ರೀತಿ ಪೋಪ್ನ ಆಡಳಿತ ಫುಲ್ ಪವರ್ಗೆ ಬಂತ್ರಿ. ಅಲ್ರ ಅವನ್ ಪವರ್ಗೆ ಹೆಂಗ್ ಬಂದ? ರೆವಲ್ಯೂಷನ್ 12:11 ಓದಿ. ಇವಾಗ ಪ್ರಕಟಣೆ 12ನೇ ಅಧ್ಯಾಯ 11ನೇ ವಾಕ್ಯ ಓದಿಂತೀನಿ. ಅವರು ಪ್ರಾಣದ ಮೇಲಣ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯದೆ ಯಜ್ಞದ ಕುರಿಯಾದಾತನ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು. ಹೆಂಗಪ್ಪ ಜಯಿಸಿದ್ದು? ಆಂಟಿಕ್ರೈಸ್ಟ್ ಸಿಸ್ಟಮ್ ಹೆಂಗೆ ಪವರ್ ಬಂತು ಅಂತಂದ್ರೆ, ಅವ್ರು ಏನು ಕತ್ತಿ ಗಿತ್ತಿ ಎಲ್ಲ ಯೂಸ್ ಮಾಡಿ ಯುದ್ಧನೇ ಆಡ್ಲ ರೀ. ಜೀಸಸ್ ಕ್ರೈಸ್ಟ್ ನೇಮ್, ದೇವರ ಹೆಸರು ಉಪಯೋಗಿಸಿ ಜನಗಳಿಗೆ ಮೂಢನಂಬಿಕೆಯಿಂದ ಭಯಪಡಿಸಿ ಏನ್ ಮಾಡಿದ್ರು? ಎಲ್ಲಾರನ್ನ ಕಂಟ್ರೋಲ್ ಮಾಡ್ಕೊಂಡು ಶುರು ಮಾಡಿದ್ರು. ರಾಜ ಪವರ್ ಬಂದಿದ್ದು ಯುದ್ಧ ಆಡಿ, ಇವನು ಯುದ್ಧನೇ ಆಡಿಲ್ಲ ರೀ. ಅದರ ಯುದ್ಧನೇ ಆಡಿದಿರ ಜನಗಳಿಗೆ ಏನ್ ಮಾಡೋಣ? ಭಯದಿಂದ ಎಲ್ಲ ನಾವು ಗ್ರಿಪ್ಪಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇಷ್ಟ ಹಂಗೆ ರೆವಲ್ಯೂಷನ್ 12:12 ಪರಲೋಕವೇ ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ. ಭೂಮಿಯೇ, ಸಮುದ್ರವೇ, ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ? ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ ಎಂಬುದಾಗಿ ಹೇಳಿತು. ನೋಡ್ರ ಹೆಂಗಿತ್ತು ಅಂದ್ರೆ ಆಳ್ವಿಕೆ, ಸೇತಾನೇ ಭೂಲೋಕದಲ್ಲಿ ಬಂದು ಆಳ್ವಿಕೆ ಮಾಡ್ದೆ ಹೆಂಗಿರ್ತಾನೆ, ಹಂಗಿತ್ತು ರೀ ಆಳ್ವಿಕೆ. ಅದಕ್ಕೆ ಯಾರ್ಯಾರು ಬೈಬಲ್ ಟ್ರಾನ್ಸ್ಲೇಷನ್ಸ್ ಮಾಡ್ತಾರೋ ಬೈಬಲ್ ಸಮೇತ ಜೀವ ಸಹಿತ ಸುಟ್ಟು ಹಾಕ್ಬಿಡೋರು. ಇವಾಗ ಹೇಳಿದ್ದೀನಲ್ಲ 2 ವಾರ ಮುಂಚೆ, ಅವರ ಸಿಕ್ಕಾಪಟ್ಟೆ ಟಾರ್ಚರು. ಮನೆಗೆ ಹೋಗಿ ಕ್ವಶನ್ಸ್ ಕೇಳೋರು. ಇವ್ರು ಹೇಳೋ ಮಾತನ್ನ ನಂಬಬೇಕು, ನಂಬಿದ್ರೆ ಮಾತ್ರ ಅವ್ರಿಗೆ ಬಿಡುಗಡೆ. ಇಲ್ಲ ಅಂದ್ರೆ ಚರ್ಮ ಸುಳ್ದು ಬಿಡೋರು, ಕಣ್ಣು ಗುಡ್ಡೆ ಕಿತ್ಬಿಡೋರು, ಅದರ ಹಲ್ಲು ಕಿತ್ಬಿಡೋರು, ಕೈ ಕಾಲು ಕಟ್ ಮಾಡ್ಬಿಡೋರು, ಮಕ್ಕಳನ್ನ ತನ್ನ ತಂದೆ ತಾಯಿಗಳ ಮುಂದೆನೇ ಮಾಡೋರು, ಜೀವ ಸಹಿತ ಸುಟ್ಟಾಕ್ಬಿಡೋರು, ಸಾಯಿಸಾಕ್ಬಿಡೋರು, ಕಲ್ಲು ಹೊಡ್ಬಿಡೋರು, ಜಜ್ಜಿಬಿಡೋರು, ಮುಳ್ಳುಗಳ ಮೇಲೆ ಹಾಕೊಡ್ರು, ಎಂತೆಂಥ ಕ್ರೂರ ಅಂತ ಕೃತ್ಯಗಳ ಮಾಡೋರು. ಇವೆಲ್ಲ ಬಂದ್ಬಿಟ್ಟು ಕ್ರಿಸ್ತನ ಹೆಸರಲ್ಲೇ ಮಾಡಿದ್ದು. ಅದಕ್ಕೆ ಸೇತಾನು ಗೇಮ್ ನೋಡಿರ್ತೀನಿ ಹೆಂಗ್ ಮಾಡ್ದಾನೆ. ಫಸ್ಟು ಕ್ರಿಸ್ತನ ಡೈರೆಕ್ಟಾಗಿ ಅಪೋಸ್ ಮಾಡೋಕ್ಕೆ ಟ್ರೈ ಮಾಡ್ದಾನೆ. ಯಾವಾಗ ಕ್ರಿಸ್ತನ ಅಪೋಸ್ ಮಾಡಿ ಈ ಬೈಬಲ್ ಎಲ್ಲ ಕಡೆ ಹೋಗೋದನ್ನ ತಡೆಗಟ್ಟಕ್ಕಾಗಿಲ್ವೋ, ಹೆಂಗ್ ಗೊತ್ತಾ ಮಾಡ್ದ? ಸೇತಾನ ಉಲ್ಟಾ ಪ್ಲಾನ್ ಮಾಡ್ದ. ಕ್ರಿಸ್ತನ ಹೆಗಲ ಮೇಲೆ ಕೈ ಹಾಕೊಂಡು ಕ್ರೈಸ್ತವರ ನಡುವೆನೆ ಸುಳ್ಳು ಬೋಧನೆ ಅಂತ ತರಿಸ್ಬಿಟ್ಟು ಕ್ರೈಸ್ತವ್ರನ್ನ ಯಾಮಾರಿಸ್ಬಿಟ್ಟ. ಕ್ರಿಸ್ತನ ಯಾಮಾರ್ಸಕ್ ಸಾಧ್ಯ ಆಗಿಲ್ಲ. ಯಾರ್ನ ಯಾಮಾರಿಸ್ತಾ? ಕ್ರೈಸ್ತ ಸಹೋದರಗಳು ಸಭೆನೇ ಮಾಡ್ದ ಯಾಮಾರ್ಸೋದಕ್ಕೆ ಅವನು ಶುರು ಮಾಡ್ದ ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಪ್ರಕಟಣೆ 12 ಏನ್ ಮಾಡೋದು? ಈ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್ ಬಗ್ಗೆ ಏನ್ ಮಾಡೋದಲ್ಲ ಹೇಳೋದು. ಅದರ ಇವಾಗ ಏನಾಯ್ತು ನೋಡಿ. ಇವಾಗ ನೋಡಿ ರೆವಲ್ಯೂಷನ್ 12:14 ಓದಿ. 14th verse, ರೆವಲ್ಯೂಷನ್ 12:14.
ಆ ಸ್ತ್ರೀಯು ಅರಣ್ಯದಲ್ಲಿದ್ದ ತನ್ನ ಸ್ಥಳಕ್ಕೆ ಹಾರಿ ಹೋಗುವುದಕ್ಕಾಗಿ ಆಕೆಗೆ ದೊಡ್ಡ ಕರುಡ ಪಕ್ಷಿಯ 2 ರೆಕ್ಕೆಗಳು ಕೊಡಲ್ಪಟ್ಟವು. ನೋಡ್ರ ಅಲ್ಲಿ ಒಂದು ಕಾಲ ಹಾ ಎರಡು ಕಾಲ ಹಾ ಓದಿ 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 ಪರಲ್ಲ ಓದಿ. ಅರ್ಧ ಕಾಲ ಸರ್ಪನ ಮುಖಕ್ಕೆ ಮರೆಯಾಗಿ ಹೋಗಿದೆ. ನೋಡ್ರ ಏನಪ್ಪ ನೋಡ್ತೀರಿ ಅಂತಂದ್ರೆ ಆ ಸ್ತ್ರೀ ಅಡವಿಗೆ ಹೋದ್ಲಂತೆ. ಆ ಸ್ತ್ರೀನ ಕಾಪಾಡಕ್ಕೆ ದೇವರು 2 ರೆಕ್ಕೆ ಕೊಟ್ಟಿದ್ರಂತೆ ಅವಳಿಗೆ, ಗರುಡ ಪಕ್ಷಿ ತರ 2 ರೆಕ್ಕೆ ಅಂತೆ. ಅದ್ರ ಏನಿದು ಗರುಡ ಪಕ್ಷಿ ತರ 2 ರೆಕ್ಕೆ? ಏನಿದೆ ಗರುಡ ಪಕ್ಷಿ ತರ 2 ರೆಕ್ಕೆ? ಏನ್ ಗೊತ್ತಾ ಇದು? ಸತ್ಯವೇದ. ಸತ್ಯವೇದ ಎಷ್ಟು ಭಾಗ ಇದೆ? ಎಷ್ಟಿದೆ ಭಾಗಗಳು ಸತ್ಯವೇದದಲ್ಲಿ? 2 ಭಾಗ ಸರ್. ಹಳೆ 2 ಒಡಂಬಡಿಕೆ ಭಾಗ. ಹೊಸ ಎರಡು ಭಾಗ. ವೆರಿ ಗುಡ್. ಅದರ ಎಜೇಕಿಯಲ್ 10 ಚಾಪ್ಟರ್ 5th ವರ್ಸ್ ಓದಿ. ಎಜೇಕಿಯಲ್ 10ನೇ ಅಧ್ಯಾಯ 5ನೇ ವಾಕ್ಯ ಹೋದ್ರಿ ಯಾರಾದ್ರೂ? ಎಜೇಕಿಯಲ್ 10:5. ಓದಿ ಬಂದ. ಆಗ ಕೆರೂಬಿಗಳ ಹ್ಮ್ ರೆಕ್ಕೆಗಳ ಶಬ್ದವು ಹ್ಮ್ ಸರ್ವಶಕ್ತನಾದ ದೇವರು ಮಾತಾಡುವ ಧ್ವನಿಯಷ್ಟು ಗಂಭೀರವಾಗಿ ಹ್ಮ್ ಹೊರಗಣ ಪ್ರಾಕಾರದ ಪರ್ಯಂತವೂ ಕೇಳಿಸಿತು. ನೋಡ್ರ ಏನ್ರಿ ಆ ರೆಕ್ಕೆಗಳ ಸದ್ದು ಯೆಹೋವನ ಮಾತಂತರ ಇತ್ತಂತೆ, ಯೆಹೋವನ ವಾಕ್ಯ. ನೋಡ ರೆಕ್ಕೆಗಳು ಏನು ಬೈಬಲ್ ಅನ್ನ ಅರ್ಥ? ದೇವರ ವಾಕ್ಯ. ಇದಕ್ಕೆ 2 ಭಾಗಗಳಿದೆ, ಓಲ್ಡ್ ಟೆಸ್ಟಿಮೆಂಟ್, ನ್ಯೂ ಟೆಸ್ಟಿಮೆಂಟ್. ನಿಜವಾದ ಸಭೆನ ಕಾಪಾಡಿದ್ದೆ ಸತ್ಯವೇದ. ಅದರ ಎಲ್ಲಿ ಅಂತೆ? ಅರಣ್ಯದಲ್ಲಿರ್ಬೇಕಾದ್ರೆ ಎಷ್ಟು ವರ್ಷ ಪೋಷಣೆ ಹೊಂದ್ಲಂತೆ? 1 ಕಾಲ, 2 ಕಾಲ, ಅರ್ಧ ಕಾಲ, ಸೇಮ್ 3.5 ಕಾಲ, ಸೇಮ್ 1560 ದಿವಸಗಳು. 539ನೇ ಕ್ರಿಸ್ತ ಶಕದಿಂದ 1799 ಕ್ರಿಸ್ತ ಶಕದವರೆಗೂ ಸಭೆ ಮಾಡೋದು ದೇವರು ಅವ್ರನ್ನ ಕಾಪಾಡಿದ್ರು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಇವಾಗ ಏನಾಯ್ತು? 1799 ಬಂತು. ಸಭೆಗೆ ಅರಣ್ಯದಲ್ಲಿರೋಂಥ ಕಾಲಗಳು ಮುಗಿದೋಯ್ತು. ಇವಾಗ ಸ್ತ್ರೀ ಏನಾಗಬೇಕು? ಪ್ರಾಮುಖ್ಯತೆಗೆ ಬರ್ಬೇಕಲ್ವಾ? ಸಭೆಯ ಪ್ರಾಮುಖ್ಯತೆಗೆ ಬರ್ಬೇಕಲ್ಲ, ಬೆಳಕಿಗೆ ಬರ್ಬೇಕಲ್ವಾ? ಸೇತಾನ್ ಸುಮ್ಮನೆ ಬಿಡ್ತಾನ? ಸೇತಾನ್ ಸುಮ್ಮನೆ ಬಿಡಲ್ಲ. ಸೇತಾನ್ ಏನ್ ಮಾಡದಂತೆ? ರೆವಲ್ಯೂಷನ್ 12 ಚಾಪ್ಟರ್ 15th ವರ್ಸ್ ಹೋದ್ರಿ. ಆ ಸರ್ಪನು ಸ್ತ್ರೀಯನ್ನು ಬಡಿಸಿಕೊಂಡು ಹೋಗಬೇಕೆಂದು ಆಕೆಯ ಹಿಂದೆ ತನ್ನ ಬಾಯೊಳಗಿಂದ ನೀರನ್ನು ನದಿಯಂತೆ ಬಿಟ್ಟನು. ನೋಡ್ರ, ಆ ಸ್ತ್ರೀನ ಹೊಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಸರ್ಪ ಏನ್ ಮಾಡ್ತಂತೆ? ಸರ್ಪನೇನ್ರಿ? ಸೇತಾನು ಅದರ. ಆಮೇಲೆ ಕೆಟ್ಟ ಒಂದು ಏನ್ರಿ ಸಾಧನೆಗಳು, ಕೆಟ್ಟ ಒಂದು ಮಾರ್ಗಗಳು, ಅದ್ರ ಮುಖಾಂತರ ಏನಪ್ಪ ಬಿಟ್ಟ ಅಂತಂದ್ರೆ ನೀರನ್ನ ಬಿಟ್ಟಂತರಿ. ಹೆಂಗೆ ನೀರು ಬಿಟ್ಟ ಅಂದ್ರೆ ಆ ಸ್ತ್ರೀ ಏನಾಗ್ಬಿಡ್ಬೇಕು? ಹಂಗೆ ಕೊಚ್ಕೊಂಡು ಹೋಗ್ಬಿಡ್ಬೇಕ್ರಿ. ಅಷ್ಟೊಂದು ಫೋರ್ಸ್ಫುಲ್ ಆಗಿಬಿಟ್ಟ. ಜಳಪಳ್ಯದಲ್ಲಿ ಕೊಚ್ಕೊಂಡು ಹೋಗ್ಬೇಕು ಅನ್ಬಿಟ್ಟಂತೆ. ಏನಿದೆ ಅರ್ಥ? ಬೈಬಲ್ನಲ್ಲಿ ನೀರು ಏನರ್ಥ? ನೀರೊಂದು ಅರ್ಥ ಏನ್ರಿ? ಜೀವ ಜಲ, ಜಲ. ಜಲ ಅಂದ್ರೆ ಅರ್ಥ ಹೇಳ್ರಿ. ಜಲ ಜಲ ಅಂತ ಪವಿತ್ರಾತ್ಮನು. ಪವಿತ್ರಾತ್ಮ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಸತ್ಯ ವಾಕ್ಯ ಇದೆ. ನೋಡಿ ಓದನ ಇಲ್ಲಿ ಹಬಕ್ಕುಕ್ 2:14 ಓದ್ರಿ. ಹಬಕ್ಕುಕ್ 2:14. ಹಬಕ್ಕುಕ್ 2:14 ಓದ್ರಿ. ಹಬಕ್ಕುಕ್ ಹೊಸ ಒಡಂಬಡಿಕೆನ ಹಳೆ ಒಡಂಬಡಿಕೆನ? ಸಮುದ್ರದಲ್ಲಿ ನೀರು ಹೇಗೋ ಹಾಗೆಯೇ ಭೂಮಿಯಲ್ಲಿ ಯೆಹೋವನ ಮಹಿಮೆಯು ಜ್ಞಾನವು ತುಂಬಿಕೊಂಡಿರುವುದು. ನೋಡ್ರ ಎಷ್ಟು ಕ್ಲೀನ್ ಹೇಳ್ತಾರೆ ಅದರ ಬೈಬಲ್ ನಲ್ಲಿ. ಏನ್ರಿ ನೀರು ಅಂತಂದ್ರೆ ಜ್ಞಾನ. ಈ ಜ್ಞಾನನ ಸೇತಾನ್ ಬಿಟ್ಟ ನೋಡ್ರಿ ಅಂತೀನಿ. ಹೆಂಗ್ ಬಿಟ್ಟಪ್ಪ ಅಂತಂದ್ರೆ ಏನ್ರಿ ಈ ಸತ್ಯಾರ್ಥಗಳಲ್ಲಿ ಸಭೆನ ಬಿಡ್ಲಿ, ಕುಚ್ಕೊಂಡು ಹೋಗ್ಬಿಡ್ಲಿ ಅಂತ. ಏನ್ ಸತ್ಯ? ಬೈಬಲ್ ಸತ್ಯ ಅಲ್ಲ ರೀ. ಅದ್ರ ಜನಗಳಿಗೆ ಜ್ಞಾನ, ಬುದ್ಧಿ, ತಿಳುವಳಿಕೆ, ಅವೇರ್ನೆಸ್, ಅವೇಕನಿಂಗ್ ಏನ್ರಿ ಜನಗಳಿಗೆ ಬಂತು. ಈ ಜನಗಳಿಗೆ ಬಂದಾಗ ಏನಾಯ್ತು ಅಂದ್ರೆ ಜನಗಳು ಸಿಕ್ಕಾಪಟ್ಟೆ ಏನ್ ಮಾಡಿದ್ರಿ ಏನ್ರಿ ರೆವಲ್ಯೂಷನ್ ಮಾಡಕ್ಕೆ ಶುರು ಮಾಡಿದ್ರು, ರಿವೋಲ್ಟ್ ಮಾಡಕ್ಕೆ ಶುರು ಮಾಡಿದ್ರು ಅಲ್ವರ. ಇವಾಗ ನೇಪಾಳಲ್ಲಿ ನೋಡಿದ್ರೆ ಇಲ್ವಾ? ಬಾಂಗ್ಲಾದೇಶಲ್ಲಿ ನೋಡಿದ್ರೆ ಇಲ್ವಾ? ಶ್ರೀಲಂಕಾಲ್ಲಿ ನೋಡಿದ್ರೆ ಇಲ್ವಾ? ಪಾಕಿಸ್ತಾನ ನೋಡಿದ್ರೆ ಇಲ್ವಾ? ಈಜಿಪ್ಟಲ್ಲಿ ನೋಡಿದ್ರೆ ಇಲ್ವಾ? ಎಲ್ಲಾ ಜನಗಳು ರಾಶಿ ರಾಶಿ ಬಂದ್ಬಿಟ್ಟು ಏನ್ ಮಾಡೋದಂತೆ? ಇರಾನ್ ನೋಡಿದ್ರೆ ಇಲ್ವಾ? ರಾಶಿ ರಾಶಿ ಬಂದ್ಬಿಟ್ಟು ಬಂತಾರೆ. ಅಧಿಕಾರಿಗಳ ವಿರುದ್ಧವಾಗಿ ಬಂದ್ರು. ಯಾಕೆ? ಅವ್ರಿಗೆ ಬುದ್ಧಿ ಬಂತು, ಜ್ಞಾನ ಬಂತು, ಸತ್ಯ ತಿಳಿತು. ತಮ್ಮ ಮೇಲೆ ಇವ್ರೇನ್ ಮಾಡ್ತಾರೆ? ಅಧಿಕಾರದಲ್ಲಿ ಇಟ್ಕೊಂಡು ದಬ್ಬಾಳಿಕೆ ಏನ್ ಮಾಡ್ತಾರೆ ಅಂತ ತಿಳಿತು. ಇದು ಯಾವಾಗ ಆಯ್ತಪ್ಪ ಅಂತಂದ್ರೆ 1719 ಫ್ರೆಂಚ್ ರೆವಲ್ಯೂಷನ್ ನಡೀತು. ಆ ಫ್ರೆಂಚ್ ರೆವಲ್ಯೂಷನ್ ನಡೆದವಾಗ
ಎಲ್ಲ ಅಧಿಕಾರಿಗಳ ಮೇಲೆ ಸಾಮಾನ್ಯ ಪ್ರಜೆ ಜಗಳ ಮಾಡಕ್ಕೆ, ರಿವೋಲ್ಟ್ ಮಾಡಕ್ಕೆ ಶುರು ಮಾಡೋರು. ಇವ್ರಿಗೆ ತಿನ್ನಕ್ಕೆ ಬ್ರೆಡ್ ಇರಲಿಲ್ಲ ರೀ. ಹೋಗಿ ರಾಜನ ಹತ್ರ ಕೇಳಿದ್ರೆ ರಾಜ ಹೆಂಗ ಹೇಳ್ತಾನೆ, ಅಯ್ಯೋ ಬ್ರೆಡ್ ಇಲ್ವಾ ತಿನ್ನೋದಕ್ಕೆ, ಪರವಾಗಿಲ್ಲ ಬಿಡಮ್ಮ, ನೀನ್ ಕೇಕ್ ತಿನ್ನಮ್ಮ ಅಂತ ಹೇಳ್ತಾನಂತೆ. ಅಲ್ಲ ಯೋಚನೆ ಮಾಡಿ, ಇದಾ ಉತ್ತರ ಕೊಡೋದ? ತಿನ್ನಕ್ಕೆ ಬ್ರೆಡ್ಡೇ ಇಲ್ಲ ಅಂದ್ರೆ ಕೇಕ್ ತಗೊಂಡ್ ತಿನ್ಬೇಕಂತೆ. ಕೇಕ್ ಎಲ್ಲಿ ಸಿಗ್ತದೆ? ಬ್ರೆಡ್ಡೇ ಸಿಗ್ತಲ್ಲ ಅಂತಂದ್ರೆ ಅದನ್ನ ಯೋಚನೆ ಮಾಡೋದ ರಾಜ. ಅಯ್ಯೋ ಸಿಗ್ತಲ್ವಾ, ಬನ್ನಿ ನಾವು ಕೊಡ್ತೀನಿ ಹಂಗೆ ಹೇಳಿದ್ರ. ಈ ತರ ಗೇಲಿ ಮಾಡಿದವಾಗ ಎಲ್ಲಾ ಜನಗಳು ದಂಗೆದ್ಬಿಟ್ಟು ರಾಜನ ಅರಮನೆಗೆ ನುಗ್ಗಿ ರಾಜಗಳನ್ನ ಕರ್ಕೊಂಬಂದು ರೋಡಲ್ಲೇ ಶಿರಸೇದನೆ ಮಾಡಕ್ಕೆ ಶುರು ಮಾಡಿ, ಕಟ್ ಹಂಗೆ ತಲೆ ಹಂಗೆ ಇರ್ಸಕ್ಕೆ ಶುರು ಮಾಡಿರ್ತೀನಿ. ಅದರ ಇದು ಗ್ರೇಟ್ ಫ್ರೆಂಚ್ ರೆವಲ್ಯೂಷನ್. ಹೆಂಗಿತ್ತು? ದೊಡ್ಡ ಸಮುದ್ರದ ಜಳಪಳೆ ತರ ಇತ್ತು ನೋಡಿದ್ದೀನಿ. ಈ ಜಳಪಳಯದಲ್ಲಿ ಈ ಏನನ್ನ ಇದು ಈ ಗಲಾಟೆಯಲ್ಲಿ ಸಭೆನೂ ಕೂಡ ಏನ್ ಮಾಡೋಣ, ಹಿಂಸೆ ಕೊಟ್ಟು ಮುಗಿಸ್ಬಿಡೋಣ ಅಂತ ಪ್ರಯತ್ನ ಮಾಡ್ತದೆ. ಆದ್ರೆ ಏನು ಓದ್ತೀರಿ ವಾಕ್ಯದಲ್ಲಿ? ಪ್ರಕಟಣೆ 12:16 ಇನ್ನೊಂದು ಸತಿ ಓದಿಂತೀನಿ. ಪ್ರಕಟಣೆ 12:16. ಆದರೆ ಆ ಸ್ತ್ರೀಯ ಸಹಾಯಕ್ಕೆ ಬಂದು ಬಾಯಿ ತೆರೆದು ಘಟಸರ್ಪನು ತನ್ನ ಬಾಯಿಯೊಳಗಿಂದ ಬಿಟ್ಟ ನದಿಯನ್ನು ಕುಡಿದು ಬಿಟ್ಟಿತು. ಯಾರು ಕುಡಿದ್ಬಿಟ್ರು? ಆಗ ಭೂಮಿ ಬಾಯಿ ತೆರೆದು ನೀರನ್ನ ಕುಡಿದ್ಬಿಟ್ಟು. ಭೂಮಿ ಏನು ಬೈಬಲಲ್ಲಿ? ಆತ್ಮಿಕ ಅರ್ಥ ಸಮಾಜ ಈ ಸತ್ಯಾರ್ಥಗಳನ್ನ ಗ್ರಹಿಸ್ಕೊಂಡ್ಬಿಡ್ತು. ರಾಜರ ವಿರುದ್ಧವಾಗಿ ರಿವೋಲ್ಟ್ ಮಾಡ್ತು ಹೊರತು ಸಭೆ ಮಕ್ಕಳುಗಳ ವಿರುದ್ಧವಾಗಿ ರಿವೋಲ್ಟ್ ಮಾಡಲಿಲ್ಲ. ಆ ಫ್ರೆಂಚ್ ರೆವಲ್ಯೂಷನ್ ನಲ್ಲಿ ರಾಜರುಗಳು ಅಧಿಕಾರಿಗಳನ್ನೆಲ್ಲ ಪೋಪ್ಗಳನ್ನೆಲ್ಲ ಒಡೆದು ಬಿಸಾಕಿದ್ರು. ಆದ್ರೆ ಸತ್ಯಾರ್ಥಗಳನ್ನ ಗ್ರಹಿಸ್ಕೊಂಡ್ರು, ಜೀರ್ಣ ಮಾಡ್ಕೊಂಡ್ರು. ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಏನಾಯ್ತು ಗೊತ್ತಾ? ರಾಜರ ಆಡಳಿತ ನಿಂತೋಯ್ತ್ರಿ. ಡೆಮೊಕ್ರೆಟಿಕ್ ರೂಲ್ ಅಂತ ಅವಾಗಿಂದನೇ ಬಂದಿದ್ದು. ಅದರ ನಿಮ್ಗೆ ಚೆನ್ನಾಗಿ ಗೊತ್ತಿದ್ಯಾ? ನಮ್ಮ ಭಾರತ ದೇಶದಲ್ಲಿ ಇದ್ದಂತ ಕೊನೆಯ ರಾಜ ಯಾರು? ನಾವು ಸ್ಕೂಲ್ಗೆ ಹೋಗಿಲ್ಲ, ನಮ್ಮ ಮತ್ತೆ ನೀವು ಕೇಳ್ತೀರಾ ಅಂತ ಹೇಳ್ತೀರಾ? ಭಾರತ ದೇಶದಲ್ಲಿ ಕೊನೆಯ ರಾಜ ಯಾರು ಗೊತ್ತಾ? ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಸತ್ತೋಗಿದೆ 1799 ಭಾರತ ದೇಶಕ್ಕೆ, ಕರ್ನಾಟಕ ಹೇಳ್ತಾ ಇಲ್ಲ ಆಯ್ತಾ. 1799 ಟಿಪ್ಪು ಸುಲ್ತಾನ್ ಆಳ್ವಿಕೆ ಮುಗೀತು. ಅದಾದ್ಮೇಲೆ ಯಾವ ರಾಜರು ಏನಾಗಿಲ್ಲ, ಬಂದಿಲ್ಲ. ಅರ್ಥ ಆಯ್ತಾ? ಅರಿಸ್ಟೋಕ್ರಾಟಿಕ್ ರೂಲ್ ನಿಂತೋಯ್ತು. ನಿಮ್ ಬಗ್ಗೆ ಸ್ಟಡಿ ಮಾಡಿ ಹಿಸ್ಟ್ರಿಯಲ್ಲಿ. ಅದ್ರ ಅವಾಗೇನಾಯ್ತು ಅಂದ್ರೆ ಪ್ರೊಟೆಸ್ಟೆಂಟ್ಸ್ ಎಲ್ಲ ಕಡೆ ಫಾರ್ಮ್ ಆದ್ರು, ಬೈಬಲ್ ಸೊಸೈಟಿಗಳು ಬಂತು. ಜಳಪಳೆ ತರ ಸತ್ಯ ನೀರ್ ಏನ್ ಮಾಡ್ತು ಹೊರಗಡೆ ಬಂತು ಅಂತೀನಿ. ಜಳಪಳೆ ಹಂಗೆ ಫುಲ್ ಫೋರ್ಸ್ ಆಗಿ ಏನ್ರಿ ಬೈಬಲ್ ಎಲ್ಲ ಲೋಕದಲ್ಲಿ ಎಲ್ಲಾ ಕಡೆ ಟ್ರಾನ್ಸ್ಲೇಷನ್ ಏನಾಗೋದಕ್ಕೆ ಆಗೋದಕ್ಕೆ ಶುರು ಆಯ್ತು ನೋಡಿ. ಬೈಬಲ್ ಹೊರಗಡೆ ಬಂತು. ಈ ಫ್ಲಡ್ನ ಯಾರೋ ತಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಭೂಮಿ ಏನ್ ಮಾಡ್ತೋ ಇದನ್ನ ಗ್ರಹಿಸ್ಕೊಂಡ್ಬಿಡ್ತು. ಈ ಸತ್ಯಾರ್ಥಗಳನ್ನ ಗ್ರಹಿಸ್ಕೊಂಡ್ಬಿಡ್ತು ಅಲ್ವರ. ಏನ್ರಿ ಅದಕ್ಕೆ ಬೈಬಲ್ ಹೆಂಗಿದೆ ಅಂತಾನೆ. ಇವತ್ತು ಯಾರೋ ಬೈಬಲ್ನ ಮುಟ್ಟೋಕ್ಕೆ ಸಾಧ್ಯನಾ? ಯಾರೋ ಬೈಬಲ್ನ ಸ್ಟಾಪ್ ಮಾಡಕ್ಕೆ ಸಾಧ್ಯನಾ? ಯಾರು ಮಾತಾಡೋಕೇನ್ರಿ ಸಾಧ್ಯ ಇಲ್ಲ. ನೋ ಬಡಿ ಕ್ಯಾನ್ ಸ್ಟಾಪ್ ದ ಪ್ರಿಂಟಿಂಗ್ ಆಫ್ ದ ಬೈಬಲ್. ದ ಹೋಲ್ ವರ್ಲ್ಡ್ ಇವತ್ತು ಕೂಡ ಹೈಯೆಸ್ಟ್ ಏನ್ರಿ ಪ್ರಿಂಟ್ ಆಗಂತ ಬುಕ್ಕು ಬೈಬಲ್ಲು. ಹೈಯೆಸ್ಟ್ ಸೇಲ್ ಆಗೋ ಬುಕ್ಕೇ ಬೈಬಲ್ಲು. ಅದಕ್ಕೆ ಕೊಂಡ್ಕೊಂಡಂತ ಬುಕ್ಕು ಬೈಬಲ್ಲೇ ಇವತ್ತು. ಇದನ್ನ ಯಾರು ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಯಾವ ರೀತಿ ಸೇತಾನೋ ಸಭೆನ ಹೊಂಚಾಕಿ ಪ್ಲಾನ್ ಮಾಡಿ ಏನ್ರಿ ಸತ್ಯ ಸಭೆನ ಮುಗಿಸ್ಬೇಕು ಅಂತ ಕ್ರಿಸ್ತ ವಿರೋಧ ಅಂತ ಪ್ಲಾನ್ ಮಾಡೋದು ಅಂತ ನಮಗೆ ಕೊಟ್ಟಿದೆ. ಇದು ದೇವರ ದೃಷ್ಟಿಯಲ್ಲಿ ಸಕ್ಸೆಸ್ ಆಗಿಲ್ಲ. ಅದರ ಓದಿ ಪ್ರಕಟಣೆ 12:17. ಆಗ ಆ ಘಟಸರ್ಪನು ಸ್ತ್ರೀಯ ಮೇಲೆ ಕೋಪಿಸಿಕೊಂಡು ಆಕೆಯ ಸಂತಾನದವರಲ್ಲಿ ಉಳಿದವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವವರ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟು ಸಮುದ್ರ ತೀರದ ಮರಳಿನ ಮೇಲೆ ನಿಂತನು. ನೋಡ್ರ, ಯಾರ ಮೇಲೆ ಯುದ್ಧ ಮಾಡಕ್ ಕೊಟ್ರಂತೆ? ನಿಜವಾದ ದೇವರ ವಾಕ್ಯನ ಕೈಗೊಂಡಂತ ಮಕ್ಳುಗಳ ಮೇಲೆ. ಇದು ಯಾರಪ್ಪ ಅಂತ ನೋಡಿದ್ರೆ ಸ್ತ್ರೀಯ ಸಂತತಿ. ಚೆನ್ನಾಗಿ ಗೊತ್ತು ಸೇತಾನ್ಗೆ ಸ್ತ್ರೀಯ ಸಂತತಿ ಒಂದ್ಸತಿ ಕಂಪ್ಲೀಟ್ ಆಗ್ಬಿಟ್ರೆ. ಯಾರು ಸ್ತ್ರೀ ಸಂತತಿ? ಯಾರು ಹೇಳ್ತೀರಾ ಸ್ತ್ರೀ ಸಂತತಿ ಯಾರು ಅಂತ? ನಾವು ಸಭೆಗಳು. ವೆರಿ ಗುಡ್. ನಾವು ನಿಜವಾದ ಸಭೆ, ನಿಜವಾದ ದೇವ್ರ ಮಕ್ಕಳು. ನಿಜವಾದ ದೇವ್ರ ಮಕ್ಕಳು ಓಟ ಮುಗಿಸ್ಬಿಟ್ರೆ, ಏಸು ಕುಸು ದೇಹಕ್ಕೆ ಹಂಗ ಆಗ್ಬಿಟ್ರೆ ಅವನ್ ತಲೆನ್ ಜಜ್ಬಿಡ್ತಾರೆ ಅಂತ ಸೇತಾನ್ ಚೆನ್ನಾಗಿ ಗೊತ್ತು. ಅದಕ್ಕೆ ಏನ್ ಮಾಡ್ತಾನೆ, ಎಲ್ಲಾ ರೀತಿ ಕುತಂತ್ರ ಮಾಡ್ತಾನ್ರಿ. ಅವನ್ ಮಾಡಿದಂತ ದೊಡ್ಡ ಕುತಂತ್ರನೇ ಗ್ರೇಟ್ ಆಂಟಿ ಕ್ರೈಸ್ಟ್ ಸಿಸ್ಟಮ್. ಸುಳ್ಳು ಸಭೆಗಳನ್ನ ಲೋಕದಲ್ಲಿ ಎಲ್ಲಾ ಕಡೆ ಮಾಡ್ತಾನೆ, ಸ್ಥಾಪನೆ ಮಾಡಿಬಿಟ್ಟಾನೆ. ಎಲ್ಲ ಕಡೆ ಇದಾರೆ, ಎಲ್ಲೂ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ ರೀ. ಚಿರತೆ ಮೈಮೇಲೆ ಎಲ್ಲ ಹಿಂಗೆ ಮಚ್ಚಗಳಿದ್ಯೋ ಲೋಕದಲ್ಲಿ ಎಲ್ಲಾ ಕಡೆ ಸುಳ್ಳು ಸಭೆಗಳು ಇರೋದೇ. ಇವತ್ತು ಮೆಜಾರಿಟಿ ಸುಳ್ಳು ಸಭೆಗಳೇ. ಇಂದ ಈ ಪಿಕ್ಚರ್ನ ನಮಗೆ ಬ್ಯೂಟಿಫುಲ್ ಆಗಿ ಪ್ರಕಟಣೆ 12ನೇ ಕೊಟ್ಟಿದ್ದಾರೆ. ಅದರ ಅದರಿಂದ ಇಲ್ಲಿ ಆಂಟಿ ಕ್ರೈಸ್ಟ್ ಕ್ಲಾಸು ಎಂಡ್ ಆಗ್ತದೆ. ಓಕೆನಾ?
ಯಾರಿಗೇನೇ ಡೌಟ್ಸ್ ಇದ್ರೋ ಧಾರಾಳ ಕೇಳಿ. ಇಲ್ಲ ನೆಕ್ಸ್ಟ್ ವೀಕು ಬರೀ ಕ್ವಶನ್ ಸೆಷನ್ಸ್ ಇರ್ತಾರೆ ಕ್ರಿಸ್ತ ವಿರೋಧಿ ಬಗ್ಗೆ. ಅಂದರೆ ದಯವಿಟ್ಟು ನೀವೆಲ್ಲ ಸ್ಟಡಿ ಮಾಡಿ ಕೂಡ ನೆಕ್ಸ್ಟ್ ವೀಕ್ ತರ್ಬೋದು. ನೆಕ್ಸ್ಟ್ ವೀಕ್ ನಾವು ಕಂಪ್ಲೀಟಾಗಿ ಏನು ಮಾಡೋಣ, ಇದ್ರ ಬಗ್ಗೆ ನಾವು ಕ್ವಶನ್ಸ್ಗಳು ಡಿಸ್ಕಸ್ ಮಾಡೋಣ. ಏನೇ ದೃಷ್ಟಿಕೋನದಲ್ಲಿ ಏನೈತೆ ಪ್ರಶ್ನೆಗಳು ಧಾರಾಳ ತೊಗೊಬನ್ನಿ, ನಾವೇ ಮಾಡೋಣ ಸತ್ಯವೇದ ಮುಖಾಂತರ ನಾವು ನೋಡೋಣ. ಓಕೆನಾ. ಆಮೇಲೆ ಅದಾಗಿದ ನಂತರ ಕ್ರಿಸ್ತನ ಎರಡನೇ ಬರುವಿಕೆ ಪಾಠ ಇರ್ತದೆ. ನಾ ದಯವಿಟ್ಟು ಯಾರು ಮಿಸ್ ಮಾಡೋಕೆ ಹೋಗ್ಬೇಡಿ, ದಯವಿಟ್ಟು ರೆಗ್ಯುಲರ್ ಕರೆಕ್ಟಾಗಿ ಆ ಕ್ಲಾಸಿಗೆ ಬನ್ನಿ ಆಯ್ತಾ. ಆಮೇಲೆ ಏನ್ರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇದೇ ಥರ ಯಾರು ಆಸಕ್ತಿಯನ್ನು ಕೇಳೋಕ್ಕೆ ವಾಕ್ಯನ ಕೇಳೋಕ್ಕೆ ಇಂಟ್ರೆಸ್ಟ್ ಇರೋ ಸೋದರಿಗೆ ನೀವು ಈ QR ಕೋಡ್ನ ಏನು ಮಾಡಿ ಕಳಿಸಿ, ನಮ್ಮ ಫೋನ್ ನಂಬರ್ ಕಳಿಸಿ, ವಾಟ್ಸಪ್ ಗ್ರೂಪ್ಗೆ ಅವ್ರು ಕೂಡ ಏನಾಗಲಿ ಜಾಯ್ನ್ ಆಗಲಿ. ಓಕೆನಾ. ಸೊ ದೇವ್ರ ವಾಕ್ಯನ ಆಶೀರ್ವದಿಸ್ಲಿ. ಯಾರಿಗಾನ ಕೇಳೋದಿದೆಯಾ, ಇಲ್ಲ ನೆಕ್ಸ್ಟ್ ವೀಕ್ ಡಿಸ್ಕಸ್ ಮಾಡೋಣವಾ, ಯಾರ ಕೇಳಂಗಿದ್ರೆ ಕೇಳ್ಬೋದು, ಇಲ್ಲ ಸ್ಟಡಿ ಮಾಡಿ ನೆಕ್ಸ್ಟ್ ವೀಕ್ ಕೂಡ ಕೇಳ್ತೀನಿ ಕೂಡ ಧಾರಾಳ ಕೇಳ್ಬೋದು. ನೆಕ್ಸ್ಟ್ ವೀಕ್ ಕೇಳೋಣ ಸರ್. ಓಕೆ ಸರಿ, ಪ್ರೇಯರ್ ಮಾಡಿ ಏನು ಮಾಡೋಣವಾ? ಓಕೆನಾ, ತೊಂದರೆ ಇಲ್ವಾ? ಎಸ್ ಸರ್. ಓಕೆ ಸರ್. ಸರಿ ಓಕೆ ದೆನ್. ಹಂಗಾರೆ ರಾಜನ್ ಗೊತ್ತ ಏನೋ ಕೇಳ್ತೀರಲ್ಲ, ಪ್ರೇಯರ್ ಮಾಡೋಣ. ಹೇಳಿ ಬ್ರದರ್. ಸರಿ ಓಕೆ ದೆನ್, ಸಂತೋಷ. ಹಂಗ ನಾವು ಪ್ರಾರ್ಥನೆ ಮಾಡಿ ಏನು ಮಾಡೋಣ, ಈ ಕೂಟನ ಅಂತ್ಯ ಮಾಡೋಣ.